ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ವೆನ್ ಲೈಫ್ ಗಿವ್ಸ್ ಯು ಟ್ಯಾಂಜರೀನ್ಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 7 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ 8ನೇ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಪ್ಪ ಲೈಟ್ ಆಗಿ ಗಂಟ್ಲು ನೋವ್ತಾ ಇದೆ. ಬನ್ನಿ ಇವತ್ತಿನ 8th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ನಮ್ ಗುಮಿಯಾಂಗ್ ನನ್ನೇ ತೋರ್ಸೋದು. ಇವಳು ಬಂದು ಆ ಹುಡುಗಿ ಬದಲು ಎಕ್ಸಾಮ್ ಬರೆಯಲ್ಲ, ನನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟೋದ್ಲಲ್ಲ. ಅದ್ರಿಂದ ಆ ಜಿನಿ ಅವ್ರ ಅಮ್ಮ ಬಂದು ಇವಳ ಮೇಲೆ ತಪ್ಪಾದ ಕೇಸ್ ನ ಕೊಟ್ಟಿರ್ತಾರೆ. ಈ ತರ ಡೈಮಂಡ್ ರಿಗ್ ನ ಕಳ್ತನ ಮಾಡ್ಕೊಂಡು ಹೊರಟೋದ್ಲು ಅಂತ. ಅದ್ ಏನ್ ವಿಷಯ ತಿಳ್ಕೊಬೇಕು ಅಂತ ಹೇಳಿ ಇವಳು ಹೋಗಿ ಡೋರ್ ನ ತಟ್ಟಿರ್ತಾಳೆ. ಬಟ್ ಅವ್ರು ಯಾರು ಬಂದಿಲ್ಲ. ಸ್ವಲ್ಪ ಹೊತ್ತಲ್ಲೇ ಪೊಲೀಸ್ ಅವ್ರು ಬಂದು ಇವಳನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದ್ಬಿಟ್ರು. ಆದ್ರೆ ಇವಳು ಮುಗ್ದಲ್ಲಿ ಸ್ವಲ್ಪನೂ ಭಯ ಇಲ್ವೇ. ತಪ್ಪು ಮಾಡಿದ್ರೆ ತಾನೇ ಭಯ ಪಡ್ಬೇಕು. ಇವಳು ತುಂಬಾ ಬೋಲ್ಡ್ ಆಗಿ ಕೂತಿರ್ತಾಳೆ. ಅವತ್ತು ನಮ್ ಹೀರೋಯಿನ್ ಮತ್ತೆ ವೆನ್ಸೆಕ್ ಬೂಸನಲ್ಲಿ ಹೆಂಗ್ ಕೂತಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ, ಆ ರೇಂಜ್ ಅಲ್ಲೇ ಕೂತಿರ್ತಾಳೆ. ಆದ್ರೆ ಇವಳ ಮಕ್ಕದಲ್ಲಿ ಭಯ ಅನ್ನೋದಿಲ್ಲ. ನೀವೇನಾ ಚೀಫು, ಏನಕ್ಕೆ ಇವಾಗ ನನ್ನ ಕರ್ಕೊಂಬಂದ್ ಇತ್ರ ಕೂರ್ಸಿದೀರಾ ಅಂತ ಬೋಲ್ಡ್ ಆಗಿ ಕೇಳ್ತಾಳೆ. ಏನಮ್ಮ ನಿನ್ ಬ್ಯಾಗ್ ತೋರ್ಸು, ಡೈಮಂಡ್ ರಿಂಗ್ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾ ಇದ್ರೆ ಅವಳು ಹೇಳ್ತಾಳೆ, ನಾನ್ ಎಷ್ಟತಿ ಹೇಳಿ ನಿಮ್ಗೆ, ನಾನ್ ಅದನ್ನ ಕಳ್ತನ ಮಾಡಿಲ್ಲ, ಅದು ನನ್ನ ಹತ್ರ ಇಲ್ಲ ಅಂದಾಗ, ಮೋ ಸುಮ್ನೆ ಸುಳ್ಳು ಹೇಳ್ಬೇಡ, ಅಲ್ಲಿ ಏನೋ ಜಾಡಿ ಇಟ್ಟಿದ್ರಂತೆ, ಜಾಡಿ ಪಕ್ಕದಲ್ಲಿ ಡೈಮಂಡ್ ರಿಂಗ್ ಇತ್ತಂತೆ, ನೀನ್ ಅದನ್ನ ಎತ್ಕೊಂಡ್ ಹೋಗಿದ್ದು ಅಂತಂದ್ರು ಅಂದಾಗ, ಅಯ್ಯೋ ನನ್ನ ಜಾಡಿ ಪಕ್ಕದಲ್ಲಿ ರಿಂಗ್ ನ ನೋಡೇ ಇಲ್ಲ, ಅವ್ರು ಸುಮ್ನೆ ನನ್ ಮೇಲೆ ಸುಳ್ಳು ಹೇಳ್ತಿದ್ದಾರೆ ಅಂತ ಇವಳಿಗೆ ಆಲ್ಮೋಸ್ಟ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಸರಿ, ನೀನ್ ಈ ತರ ಎಲ್ಲ ಕೇಳಿದ್ರೆ ಆನ್ಸರ್ ಮಾಡಲ್ಲ, ಕರೀರಿ ಆ ಲೇಡಿ ಕಾನ್ಸ್ಟೇಬಲ್ ನ ಕರೀರಿ, ಹುಡುಗಿನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಬಿಚ್ಚಿ ಚೆಕ್ ಮಾಡಕ್ ಹೇಳಿ ಅಂದಾಗ ಇವಳಿಗೆ ಕಣ್ಣಲ್ಲಿ ತುಂಬಾ ನೀರೇ ಬಂದ್ಬಿಡ್ತು. ನಾನ್ ಎಷ್ಟತಿ ಹೇಳಿ ನಿಮ್ಗೆ, ನಾನು ಆ ಕೆಲ್ಸನ ಮಾಡ್ಲಿಲ್ಲ. ಬಡವ್ರ ಮನೆ ಹುಡುಗಿ ಅಂತಂದ್ರೆ ಕಳ್ತನೆ ಮಾಡ್ತಾಳೆ ಅಂತ ಅನ್ಕೊಂಡಿದೀರಾ? ನಾನ್ ಆತರ ಅಲ್ಲ. ನೀವ್ ನನ್ನ ಹೊಡೆದ್ರೆ ಕೂಡ ನಾನು ಹೇಳೋ ಆನ್ಸರ್ ಇದೆ ಅಂತ ಇವಳು ತುಂಬಾ ಬೋಲ್ಡ್ ಆಗಿ ಮಾತಾಡ್ತಾಳೆ. ಆಫೀಸರ್ ಕೇಳ್ತಾರೆ, ಸರಿ ನೀನೇನು ತಪ್ಪು ಮಾಡಿಲ್ಲ ಅಂದ್ರೆ ಚೆಕ್ ಮಾಡಕ್ ಯಾಕೆ ಬಿಡ್ತಾ ಇಲ್ಲ, ಸರಿ ನಿಮ್ಮಪ್ಪ ಹೆಸರಾದ್ರೂ ಹೇಳೋ, ನಿಮ್ಮಪ್ಪ ನಂಬರ್ ಹೇಳೋ, ನಾನು ಕಾಲ್ ಮಾಡ್ತೀನಿ ಅಂದಾಗ ಇವಳಿಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ನಮ್ಮ ಅಪ್ಪಗೆ ಕಾಲ್ ಮಾಡ್ಬಿಟ್ಟು ನಿನ್ ಮಗಳ ತರ ಕಳ್ತನ ಕೇಸಲ್ಲಿ ಇಟ್ಕೊಂಡ್ ಬಂದಿದೀವಿ ಅಂತ ಹೇಳಿದ್ರೆ ನಮ್ಮ ಅಪ್ಪಗ್ ಮನ್ಸು ಹೊಡೆದೋಗ್ಬಿಡಲ್ವಾ ಅಂತ ಇವಳು ತುಂಬಾ ಫೀಲ್ ಮಾಡಿ ಹೇಳ್ತಾ ಇದ್ರೆ ಅಪ್ಪ ಕೇಳ್ತಾನೆ, ಏನಮ್ಮ ನಾನು ಏನ್ ಕೇಳಿದ್ರು ನೀನ್ ಏನೋ ಒಂದ್ ಹೇಳ್ತಾನೆ ಇದೆಯಾ, ತಪ್ಪು ಮಾಡಿಲ್ಲ ಅಂತಂದ್ರೆ ಧೈರ್ಯವಾಗಿ ನಂಬರ್ ಕೊಡ್ಬೋದಲ್ವಾ ಅಂತ ಹೇಳ್ತಾರೆ. ಎಷ್ಟೇ ಆದ್ರೂ ಬಡವ್ರ ಮನೆ ಹುಡುಗಿ ಅಲ್ವಾ, ಇವಳು ಏನೇ ಹೇಳಿದ್ರು ಅದು ಅವ್ರು ಕಿವಿಗೂ ಹಾಕೊಳ್ಳೋದಿಲ್ಲ. ಇವ್ರ ಕಡೆ ನ್ಯಾಯ ಇದ್ರೆ ಕೂಡ ಅವರು ಕೇರ್ ಮಾಡೋದಿಲ್ಲ. ಆ ಸುಳ್ಳು ಹೇಳಿರೋ ಆ ಶ್ರೀಮಂತರ ಮನೆ ಲೇಡಿ ಮಾತನ್ನೇ ಕೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ರ ಮಗಳಿಗೋಸ್ಕರ ವೇಟ್ ಮಾಡ್ತಾ ಇರೋದು. ಅಲ್ಲೇ ಪಕ್ಕದಲ್ಲೇ ಅವ್ರ ಎಕ್ಸ್ ಬಾಯ್ ಫ್ರೆಂಡ್ ಕೂಡ ನಿಂತ್ಕೊಂಡಿರ್ತಾನೆ, ಕೈಯಲ್ಲಿ ಬೊಕ್ಕೆ ಇಟ್ಕೊಂಡು. ಏನೋ ನೀನ್ ಬೇಸ್ಗೆ ಹೋಗ್ಲಿಲ್ವಾ, ಏನಕ್ಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಅಂದಾಗ, ಇಲ್ಲ ಅಂಕಲ್ ಆಕ್ಚುಲಿ ಮಂಡೇವರೆಗೂ ನನ್ಗೆ ಲೀವ್ ಇದೆ, ನನಗೆ ಮನೆಗೆ ಹೋಗ್ತಾ ಇರೋದು, ನಮ್ಮ ಮನೆಗೆ ಹೋಗೋ ಬಸ್ ಈ ಕಡೆನೆ ಬರೋದು, ಅಷ್ಟೇ ಅಲ್ಲ ನಿಮ್ ಮಗಳಿಗೆ ಹಾಸ್ಟೆಲ್ಗೆ ಹೋಗೋ ಬಸ್ ಕೂಡ ಈ ಕಡೆನೆ ಬರೋದು ಅಂದಾಗ ನಮ್ ಹೀರೋಗೆ ಗೊತ್ತಾಗೋಯ್ತು. ಅದ್ ನನ್ಗೂ ಗೊತ್ತು, ನಾನು ಊರ್ಗ್ ಹೊಸಬ್ನು ಅಂತ ಅನ್ಕೊಂಡಿದ್ಯಾ, ಏನೋ ನನ್ ಮಗಳಿಗೆ ಲೈನ್ ಆಗ್ತಾ ಇದೆಯಾ ಅಂದಾಗ ಅವ್ನ್ ಕೂಡ ಹೌದು ಅಂಕಲ್, ಆದ್ರೆ ಈಗ ಬ್ರೇಕಪ್ ಆಗೋಯ್ತು ಅಂದಾಗ ನಮ್ ಹೀರೋ ಹೇಳ್ತಾರೆ, ಹೌದು ಮತ್ತೆ ನಿನ್ನಂತವ್ನು ಯಾವ ಹುಡುಗಿಗೆ ಇಷ್ಟ ಆಗುತ್ತೆ, ನೋಡಕೊಳ್ಳೆ ಹಾಲ್ ಬಾಟ್ಲ್ ಇದ್ದಂಗ್ ಇದೆಯಾ, ನನ್ ಮಗಳಿಗೆ ನಿನ್ನಂತವ್ನೆಲ್ಲ ಇಷ್ಟ ಆಗಲ್ಲ, ನನ್ ಮಗಳಿಗೆ ನಾನಂದ್ರೇನೆ ತುಂಬಾ ಇಷ್ಟ, ಅವಳಿಗೆ 5-6 ವರ್ಷ ಆಗೋವರ್ಗುನು ನನ್ನೇ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ಲು. ಅಂದ್ರೆ ಒಂದು ಕಾಮಿಡಿ ಆದ ಒಂದು ರೀತಿಯಲ್ಲೇ ಹೇಳೋದು. ನನ್ ಮಗಳಿಗೆ ನಾನಂದ್ರೇನೆ ಇಷ್ಟ ಅನ್ನೋ ತರ ಹೇಳ್ತಾರೆ. ಅಪ್ಪನ್ ಪ್ರೀತಿ ಎಷ್ಟಿದ್ರು ಈ ತರನೇ ಅಲ್ವಾ. ಹೌದು, ಏನಕ್ಕೆ ನೀವ್ ಇಬ್ರಿಗೂ ಬ್ರೇಕಪ್ ಆಗಿದ್ದು ಅಂತ ನೀನೇನ್ ಮಾಡ್ದೆ ಅಂದಾಗ ಅವನಂತಾನೆ, ಅವಾಗವಾಗ ಹಿಂಗೆ ಅಂಕಲ್, ಇವಾಗವರೆಗೂ 8 ಸತಿ ಅವಳು ನನ್ನ ಬ್ರೇಕಪ್ ಮಾಡಿದ್ದಾರೆ, ಬ್ರೇಕಪ್ ಆಗೋದು ಮತ್ತೆ ಒಂದಾಗೋದು ಅದೇ ನಮ್ ಕೆಲ್ಸ ಅಂದಾಗ ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಏನಕ್ಕೋಸ್ಕರ ಬ್ರೇಕಪ್ ಮಾಡಿದ್ಲು ಅಂದಾಗ, ಏನಿಲ್ಲ ಯಾವಾಗ ನೋಡಿದ್ರು ನಿಮ್ ಮಗಳು ನಾನ್ ಮಾತಾಡ್ತಾ ಇದ್ರೆ ನೀನ್ ಯಾಕೆ ಸೈಲೆಂಟ್ ಆಗಿರ್ತೀಯ, ಬೈಗೆ ಬೀಗ ಹಾಕಿರೋ ಒಂಥರ ಅಂತ ಬೈತಾ ಇರ್ತಾಳೆ. ಅಂದಿದ ತಕ್ಷಣ ನಮ್ ಹೀರೋಗೆ ಟಕ್ಕಂತ ಒಂದು ಸ್ಟ್ರೈಕ್ ಆಗುತ್ತೆ. ಇವ್ರು ಲವ್ ಮಾಡ್ತಾ ಇರ್ಬೇಕಾದ್ರೆ, ನಮ್ ಹೀರೋಯಿನ್ ಲವ್ ಮಾಡ್ಬೇಕಾದ್ರೂ ಅಷ್ಟೇ ನಮ್ ಹೀರೋಯಿನ್ ಹೇಳೋದು ಅದೇ ಮಾತನೇ, ನಾನ್ ಮಾತ್ರ ಈ ತರ ಲೊಡ ಅಂತ ಮಾತಾಡ್ತಾ ಇರ್ತೀನಿ, ನೀನ್ ಯಾಕೆ ಹತ್ರ ಸೈಲೆಂಟ್ ಆಗಿ ಬರ್ತೀಯಾ, ಬೈಕ್ ಬೀಗ ಹಾಕ್ದವನು ಅಂತ. ಅಷ್ಟ್ ಮಾತ್ರ ಅಲ್ದೆ ಅವ್ರಿಗೆ ಲವ್ ಯಾವ ತರ ಆಯ್ತು, ಮತ್ತೆ ಅವ್ರು ಬೂಸಾನ್ಗೆ ಓಡೋಗಿತ್ತು ಅಂತ ಎಲ್ಲಾ ನೆನಪು ಬಂದ್ಬಿಡ್ತು. ಅಯ್ಯೋ ನನ್ ಮಗಳು ಜಸ್ಟ್ ಇವ್ನ ಜೊತೆ ಒಂದು ಫ್ರೆಂಡ್ಶಿಪ್ ಇಂದ ಇದ್ದಾಳೆ ಅಂತ ಅನ್ಕೊಂಡ್ರೆ ಇವ್ರು ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಶಾಕ್ ಆಗಿ ನಿಂತಿರ್ತಾರೆ. ಆ ಟೈಮಲ್ಲಿ ಅವ್ನ್ ಬಂದು ನಮ್ ಹೀರೋ ಕೈಯಲ್ಲಿರೋ ಜ್ಯೂಸ್ ನ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ. ಅಂದ್ರೆ ಇದಕ್ ಮುಂಚೆ ಅವ್ರು ಮೀಟ್ ಮಾಡಿದಾಗ ಕುಡಿತೀಯ ಅಂತ ಕೇಳಿರ್ತಾರೆ. ಆದ್ರೆ ಅವ್ನ ಅವಾಗ ಬೇಡ ಅಂದ. ಇವಾಗ ಕುಡಿ ಅಂಕಲ್ ಪರವಾಗಿಲ್ಲ ನಾನು ಕುಡಿತೀನಿ ಅಂದ್ರೆ ನಮ್ ಹೀರೋ ಕೊಡ್ತಾ ಇಲ್ಲ, ಬೇಡ ಹೋಗೋ ನಾನೇ ಕುಡಿತೀನಿ ಅಂತ ಹೇಳಿ ಪಾಕೆಟ್ ಅಲ್ಲಿ ಹಾಕೋಬಿಟ್ರು. ಇನ್ನೊಂದ್ ಕಡೆ ಜೆನಿ ಅವ್ರ ಮನೇಲಿ ತೋರಿಸ್ತಾರೆ. ಅಂದ್ರೆ ಗುಮಿಯಾಂಗ್ ಬಂದು ಟ್ಯೂಷನ್ ತೆಗಿತಾ ಇದ್ಲಲ್ವಾ, ಅವ್ರ ಮನೆಯಲ್ಲಿ ತೋರಿಸ್ತಾರೆ. ಅಲ್ಲಿ ಅಮ್ಮ ಮಗಳಿಬ್ರು ಕೂತ್ಕೊಂಡು ಲಪ್ಕೊಂತ ತಿಂತಾ ಇರ್ತಾರೆ. ಅವ್ರ ಮಗಳು ಕೇಳ್ತಾಳೆ, ಅಮ್ಮ ಇದಕ್ಕೂ ಮುಂಚೆ ನನಗೆ ಟ್ಯೂಷನ್ ಮಾಡಕ್ಕೆ ತುಂಬಾ ಜನ ಬಂದಿದ್ದಾರೆ, ಅವ್ರನ್ನ ಸಾಮಾನ್ಯವಾಗಿ ನೀನ್ ಕೆಲಸ ಬಿಟ್ಟು ತೆಗಿತಾ ಇದ್ದೆ, ಆದ್ರೆ ಇವಳ ಮೇಲೆ ಮಾತ್ರ ಏನಕ್ಕೆ ಕಳ್ತನ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಕೆಲಸ ಬಿಟ್ಟು ತೆಗಿತಾ ಇದೀರಾ, ಏನ್ ವಿಷಯ ಅಂತ ಕೇಳಿದಾಗ ಅವ್ರ ಅಮ್ಮ ಅಂತಾರೆ, ನಿನ್ಗದೆಲ್ಲ ಗೊತ್ತಾಗಲ್ಲ, ಬಾಯ್ ಮುಚ್ಕೊಂಡಿರೆ, ಈ ತರ ನಿನ್ ಬದಲು ಫೇಕ್ ಆಗಿ ಎಕ್ಸಾಮ್ ಬರೆಯೋದಕ್ಕೆ ಬೇರೆಯವ್ರನ್ನ ನಾವು ರೆಡಿ ಮಾಡ್ತಾ ಇದೀವಿ ಅಂತ ವಿಷಯ ಅವಳಿಗೆ ಗೊತ್ತಾಗೋಯ್ತು. ಅದನ್ನ ಅವಳು ಬಾಯ್ ತೆಗಿದೇ ಇರ್ಬೇಕಲ್ವಾ, ಯಾರತ್ತಾದ್ರೂ ಉಸಿರು ಬಿಟ್ರೆ ಅಷ್ಟೇ. ಆಮೇಲೆ
ಅದಕ್ಕೆ ಇವಳ ಮೇಲೆ ಈ ತರ ಒಂದು ಅಪವಾದನೆ ಹಾಕಿರೋದು. ಇವಾಗ ಅವಳು ನಿಜ ಹೇಳಿದ್ರೆ ಕೂಡ ಯಾರು ನಂಬಲ್ಲ, ಯಾಕಂದ್ರೆ ಇವಳೊಂದು ಕಳ್ಳಿ ಅಂತ ಎಲ್ಲರಿಗೂ ಪ್ರೂವ್ ಆಗ್ಬಿಡುತ್ತೆ. ಅವಾಗ ಇವಳು ಏನೇ ನಿಜ ಹೇಳಿದ್ರೆ ಕೂಡ ಯಾರು ನಂಬಲ್ವಲ್ಲ, ಅದಕ್ಕೆ ನಾನು ಈ ತರ ಪ್ಲಾನ್ ಮಾಡಿದೆ ಅಂತ ಹೇಳ್ತಾರೆ. ಇವರಿಬ್ರು ಈ ತರ ಮಾತಾಡ್ಕೊಳ್ತಾ ಇರೋದನ್ನ ಒಳಗಡೆ ಅಡ್ಗೆ ಮಾಡ್ತಾ ಇದ್ರಲ್ಲ ಆ ಕೆಲಸ ಮಾಡೋ ಲೇಡಿ ಅವರು ಕೇಳಿಸ್ಕೊಂಡೇ ಇದ್ದಿರ್ತಾರೆ. ಅವ್ರ ಹತ್ರ ಟೇಬಲ್ ಎಲ್ಲ ಒರೆಸ್ಬೇಕಾದ್ರೆ ಆ ಟೇಬಲ್ ಮೇಲೆ ಒಂದು ಡಬ್ಬಿ ಇರುತ್ತೆ, ಒಂದು ಚಿಕ್ಕ ಪೆಟ್ಟಿಗೆ ತರ ಇರುತ್ತೆ. ಅದ್ರೊಳಗಡೆ ಈ ಲೇಡಿ ಕಳ್ದೋಗಿದೆ ಅಂತ ಹೇಳಿರೋ ಉಂಗ್ರ ಬೇರೆ ಇದ್ದಿರುತ್ತೆ. ನೈಸಾಗಿ ಅದ್ರಲ್ಲಿರೋ ಒಂದು ಉಂಗ್ರನೇ ಎತ್ತಿಟ್ಕೊಂಡ್ಬಿಟ್ರು. ಎತ್ತಿಟ್ಕೊಂಡು ಏನು ಗೊತ್ತಿಲ್ದಿರೋ ತರ ಹಾಲ್ಗೆ ಬರ್ತಾರೆ. ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಆ ಲೇಡಿ ಕೇಳ್ತಾರೆ, ಅಮ್ಮ ಹೌದು ನೀವು ಒಂದು ಡೈಮಂಡ್ ರಿಂಗ್ ಕಳ್ದೋಯ್ತು ಅಂತ ಹೇಳ್ತಾ ಇದ್ರಲ್ವಾ, ಆ ಹೂವ ತರ ಇತ್ತಲ್ವಾ ಆ ರಿಂಗ ಅಂತ ಕೇಳಿದಾಗ, ಹ್ಞೂ ಕಣೆ ಅದೇ, ಇಷ್ಟು ಕೊಬ್ಬು ನೋಡು ಅವಳಿಗೆ, ಹೇಳ್ಕೊಡಕ್ಕೆ ಬಂದಂಗ್ ಬಂದ್ಬಿಟ್ಟು ಅದನ್ನ ಎತ್ಕೊಂಡು ಹೊಟ್ಟೋಗಿದ್ದಾಳೆ ಅಂತ ಹೇಳಿದಾಗ ಆ ಲೇಡಿ ಹಂಗೆ ಅವ್ರ ಹತ್ರ ಮಾತಾಡ್ಕೊಂಡೆ ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಮ್ಮ ಅಂದ್ಬಿಟ್ಟು ನೈಸಾಗಿ ಅವಳ ಹತ್ರ ಇರೋ ಆ ಉಂಗ್ರ ನಂಗೆ ಟೇಬಲ್ ಅಡಿ ಇಟ್ಬಿಟ್ಲು. ಇಲ್ಲಮ್ಮ ಆ ಹುಡ್ಗಿನ ನೋಡೋದಕ್ಕೆ ಆತರ ಅನ್ಸಿಲ್ವೇ ಅಂತ ಹೇಳಿದಾಗ, ಬಾಯ್ ಮುಚ್ಕೊಂಡಿರೆ, ಈ ಟೈಮಲ್ಲೆಲ್ಲ ನಾವು ನಂಬಿಕೆ ವಿಶ್ವಾಸ ಅಂತ ನೋಡ್ಬಾರ್ದು. ಇಲ್ಲಿ ಎಲ್ಲರೂ ಬೇಟೆ ಆಡವ್ರೆ, ಒಂದು ನಾವ್ ಇನ್ನೊಬ್ಬರನ್ನ ಬೇಟೆ ಆಡ್ಬೇಕು ಅಥವಾ ನಮ್ಮನ್ನ ಇನ್ನೊಬ್ರು ಬೇಟೆ ಆಡ್ಬಿಡ್ತಾರೆ. ಆತರ ನಾನು ಇಷ್ಟು ವರ್ಷ ಬೇಟೆ ಆಡಿರೋದಕ್ಕೆ ಇವಾಗ ಈ ತರ ಒಂದು ಸ್ಥಾನದಲ್ಲಿ ಈ ತರ ಕೋಟ್ಯಾಧೀಶ್ವರಿಯಾಗಿ ಕೂತ್ಕೊಂಡಿರೋದು. ಇಲ್ಲ ಅಂತ ಸ್ವಲ್ಪ ಏನಾದ್ರೂ ಬಿಟ್ಟೆ ಅಂತ ಇಟ್ಕೋ, ನನ್ನನ್ನೇ ತುಳ್ಕೊಂಡು ಓಡೋಗ್ಬಿಡ್ತಾರೆ ಮುಂದಕ್ಕೆ ಅಂತ ಹೇಳಿದಾಗ ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಅವ್ರ ಮಗಳು ಹೇಳ್ತಾಳೆ, ಅಮ್ಮ ಹಂಗಾದ್ರೆ ನೀವು ಯಾವತ್ತಿಗೂ ಈ ತರ ಬೇಟೆ ಆಡ್ತಾನೆ ಇರ್ರಿ, ನೀವೇನಾದ್ರೂ ಅದನ್ನ ಸ್ಟಾಪ್ ಮಾಡಿದ್ರೆ ಆಮೇಲೆ ನಾನ್ ನಿಮ್ಮನ್ನ ನೋಡ್ಕೊಳಲ್ಲ ಅನ್ನೋ ತರ ಹೇಳ್ಬಿಟ್ಲು. ಅಂದ್ರೆ ಪಟ್ಟ ಅಂತ ಹೇಳ್ಬಿಟ್ಲು, ನೀವೇ ನನ್ಗೆ ಸಂಪಾದನೆ ಮಾಡಿ ಹಾಕ್ಬೇಕು ಅಂತ. ಅವ್ರ ಅಮ್ಮಗೆ ಸಖತ್ ಶಾಕ್ ಆಗೋಯ್ತು, ಏನು ಈ ತರ ಹೇಳ್ತಿದ್ದಾಳೆ ಅಂತ. ಆದ್ರೆ ಅಷ್ಟ್ರಲ್ಲಿ ಎಲ್ಲಿ ಕೆಲಸ ಮಾಡ್ತಾರೋ ಲೇಡಿ, ಅಯ್ಯೋ ಅಮ್ಮ ಇಲ್ಲೋಡಿ ನಿಮ್ ಉಂಗ್ರ ಇಲ್ಲೇ ಟೇಬಲ್ ಕೆಳಗಡೆ ಬಿದ್ದಿದೆ, ಬೈ ಮಿಸ್ಟೇಕ್ ಎಲ್ಲೋ ಕೈ ಜಾರ್ಕೊಂಡ್ ಬಂದಿದೆ, ನೀವು ಆ ಹುಡುಗಿನೇ ಕಳ್ತನ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಎಲ್ಲೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಕಾಲ್ ಮಾಡಿ ಬೇಗ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ಬಿಟ್ಟು ಆ ಹುಡುಗಿದೇನು ತಪ್ಪಿಲ್ಲ ಬಿಟ್ಬಿಡಿ ಉಂಗ್ರ ಸಿಕ್ತು ಅಂತ ಹೇಳಿ ಅಂದ್ರೆ ಈ ಲೇಡಿಗೆ ಟೆನ್ಷನ್ ಆಗೋಯ್ತು. ಏನ್ ಮಾಡ್ತಾ ಇದೀಯಾ, ಬಾಯ್ ಮುಚ್ಕೊಂಡ ಉಂಗ್ರ ಕೊಡು, ನೀನ್ ಹೇಳ್ದಂಗ್ ನಾನ್ ಮಾಡ್ಬೇಕನ್ನೋ ತರ ಬೈತಾರೆ. ಆದ್ರೆ ಲೇಡಿ, ಇಲ್ಲಮ್ಮ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವು ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ರಿ, ಕಾಲ್ ಮಾಡ್ಬಿಟ್ಟು ಆ ಹುಡುಗಿನ ಬಿಟ್ಬಿಡು ಅಂತ ಹೇಳಿ ಅಂತ ಹಂಗೆ ಸ್ವಲ್ಪ ಬೆದರ್ಸೋ ತರ ಹೇಳಿದಾಗ ಲೇಡಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಮರ್ಯಾದಾಗ ಉಂಗ್ರ ಕೊಡು ಅಂತ ಹೇಳ್ತಾ ಇದೀನಿ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಈ ಲೇಡಿಗೆ ಎಲ್ಲಿತ್ತೋ ಕೋಪ, ಟಕ್ಕಂತ ವಿಂಡೋ ಓಪನ್ ಮಾಡ್ಬಿಟ್ಟು ಕೈಲಿರೋ ಉಂಗ್ರನ ಬಿಸಾಕ್ಬಿಡ್ತೀನಿ ಅಂತ ಇಟ್ಕೊಂಡಿರ್ತಾರೆ. ಅಷ್ಟೇ ಆ ಜೆನಿ ಅವ್ರ ಅಮ್ಮಗಂತೂ ಟೆನ್ಷನ್ ಆಗುತ್ತೆ, ಅಯ್ಯೋ ಏನೇ ನೀನು ಉಂಗ್ರನ್ ಬಿಸಾಕ್ತೀನಿ ಅಂತ ಹೇಳ್ತಾ ಇದೀಯಾ, ಅದೆಷ್ಟು ಕೋಟಿ ಗೊತ್ತಾ, ನಿನ್ ಜೀವನ ಪರ್ಯಂತ ಈ ಕೆಲಸ ಮಾಡಿದ್ರೆ ಕೂಡ ನಿನ್ ಕೈಲಿ ಆ ಉಂಗ್ರನ ತಗೊಳಕ್ ಆಗಲ್ಲ ಕಣೆ, ಕೊಟ್ಬಿಡೆ ಅಂತ ಹೇಳ್ತಾ ಇದ್ದಾಗ ಆ ಲೇಡಿ ಹೇಳ್ತಾರೆ, ಇಲ್ಲಿ ನೋಡಿ ನಾನ್ ಹೇಳಿದ್ರೆ ಆ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಚೆನ್ನಾಗೇ ಗೊತ್ತು, ನಾನು ಇವಾಗಿಂದ ಬಿಸಿರ್ದೆ ಅಂತ ಇಟ್ಕೊಳ್ಳಿ ತುಂಬಾ ದೂರ ಹೋಗಿ ಬೀಳುತ್ತೆ, ಆಮೇಲೆ ನೀವ್ ಎಷ್ಟೇ ಗಾಳ ಕುಡುಕಿದ್ರೆ ಕೂಡ ಅದು ಸಿಗೋದಿಲ್ಲ. ನಾನು ಹೇಳಿದ್ನಲ್ಲ ಮರ್ಯಾದೆಗೆ ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಕಾಲ್ ಮಾಡ್ಬಿಟ್ಟು ಆ ಹುಡುಗಿದೇನು ತಪ್ಪಿಲ್ಲ ಉಂಗ್ರ ಸಿಕ್ತು ಅಂತ ಹೇಳಿ ಆ ಹುಡುಗಿ ಹತ್ರ ಸಾರಿ ಕೇಳಿ, ಇಲ್ಲಾಂದ್ರೆ ನಿಜವಾಗ್ಲೂ ನಾನು ಉಂಗ್ರನ ಬಿಸಾಕ್ಬಿಡ್ತೀನಿ. ಅದಾದ್ಮೇಲೆ ನೀವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೂ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಉಂಗ್ರ ಕಳ್ದೋಗಿದೆ ಅಂತ ನೀವು ಹೇಳಿದೀರಾ, ಮತ್ತೆ ನಾನು ಇದನ್ನ ಬಿಸಾಕ್ಬಿಟ್ಟೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡ್ತೀರಾ, ಆಗಲ್ಲ ತಾನೆ, ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಅಂತ ಬೆದರಿಸ್ತಾಳೆ. ಬೇರೆ ದಾರಿ ಇಲ್ಲದೆ ಆ ಲೇಡಿ ಕೂಡ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಉಂಗ್ರ ಸಿಕ್ತು ಅಂತ ಹೇಳಿದ್ಮೇಲೆ ಅಲ್ಲಿ ನಮ್ ಗುಮಿಯಾಂಗ್ನ ಕೂಡ ಬಿಟ್ಬಿಟ್ರು. ಅವಳ ಹತ್ರ ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಫಸ್ಟ್ ಅವ್ರ ಅಮ್ಮಂಗೆ ಕಾಲ್ ಮಾಡ್ಬೇಕು ಅಂತ ಅವ್ರ ಮನೆಗೆ ಕಾಲ್ ಮಾಡ್ತಾರೆ. ಆ ಕಡೆ ಅವ್ರ ತಮ್ಮನೆ ಕಾಲ್ ಹತ್ತಾ ಇರೋದು. ಅಟೆಂಡ್ ಮಾಡಿದ ತಕ್ಷಣ ಏನೇ ಇವಾಗ ಎಷ್ಟೇ ಬೇಕು ದುಡ್ಡು ಅಂತ ಕೇಳ್ತಾನೆ. ಅವನೇನ್ ಅನ್ಕೊಂಡಿರೋದು ಅಪ್ಪ ಅಮ್ಮ ಸಂಪಾದನೆ ಮಾಡ್ತಾ ಇರೋದು ಎಲ್ಲದನ್ನು ಕೂಡ ಅವಳಿಗೆ ಕೊಡ್ತಿದ್ದಾರೆ, ಅವಳಿಗೆ ಖರ್ಚು ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ಅವಳು ಕಾಲ್ ಮಾಡಿದಾಗಲ್ಲ ಎಷ್ಟೇ ಬೇಕು ದುಡ್ಡು, ಈ ಸತಿ ಎಷ್ಟ್ ಕೇಳಕ್ಕೆ ಕಾಲ್ ಮಾಡಿದ್ಯಾ ಅಂತ ಕೇಳೋದು. ಇರು ಅಮ್ಮನ್ ಕೇಳ್ ಕೊಡ್ತೀನಿ ಇರು ಅಂತ ಹೇಳಿ ಅವ್ರಮ್ಮ ಬಂದ ತಕ್ಷಣ ಫೋನ್ ನ ಕೊಟ್ಬಿಟ್ಟ. ಅವ್ರಮ್ಮ ಅಯ್ಯೋ ಬಂಗಾರಿ ಚಿನ್ನ ಹೆಂಗೆ ಇದೆಯಾ, ಚೆನ್ನಾಗಿದ್ಯಾ, ಊಟ ಮಾಡ್ದ ಅಂತ ಕೇಳ್ತಾ ಇರ್ತಾರೆ. ಇವಳು ಹೇಳ್ತಾಳೆ ಚೆನ್ನಾಗಿದ್ದೀನಮ್ಮ ಅಂತ. ಆಕ್ಚುಲಿ ಇವಾಗ ಒಂದು ವಾಯ್ಸ್ ಓವರ್ ಕೇಳಿಸುತ್ತೆ. ನಾನು ಅವತ್ತು ನಮ್ಮ ಅಮ್ಮಗೆ ಕಾಲ್ ಮಾಡಿದಾಗ ಸಿಯೋಲ್ ಅಲ್ಲಿ ಎಲ್ಲರೂ ತುಂಬಾ ಮೋಸವಾದ ಜನ ಇದಾರಮ್ಮ, ನಿಮ್ ತರ ಯಾರು ಇಲ್ಲ ಅಂತ ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅಮ್ಮ ವಾಯ್ಸ್ ಕೇಳಿದ ತಕ್ಷಣ ನಾನ್ ಇಲ್ಲಿ ಪಡ್ತಾರ ಕಷ್ಟ ಎಲ್ಲ ಅವ್ರಿಗೆ ಹೇಳ್ಬಾರ್ದು ಅಂತ ನಾನ್ ಡಿಸೈಡ್ ಮಾಡ್ಕೊಂಡೆ. ಸರಿ ಆ ಕತೆ ಬಿಡಮ್ಮ, ಯಾಕೆ ನಾನು ಈ ತರ ಬಡವಳಾಗಿ ಎತ್ಬಿಟ್ಟೆ ಅಂದಾಗ ಅವ್ರಮ್ಮ ಅಂತಾರೆ ಅದಕ್ಕೆ ಏನೇ ಮಾಡಕ್ ಹೇಳ್ತೀಯಾ, ಸರಿ ಬಿಡು ಏನೋ ಟೆನ್ಷನ್ ಇದೆಯಾ ಅಂತ ಕಾಣತ್ತೆ, ಏನಿವಾಗ ದುಡ್ಡೇನಾದ್ರು ಬೇಕಿತ್ತ ಅಂದಾಗ ಅವಳು ಛೇ ಇಲ್ಲಮ್ಮ ದುಡ್ಡೆಲ್ಲ ಏನು ಬೇಡ, ಫಸ್ಟ್ ನೀವು ಆ ರೋಡ್ ಸೈಡ್ ಅಂಗಡಿ ಇಟ್ಕೊಂಡಿರೋದನ್ನ ಬಿಡಿ, ಯಾವಾಗ ನೋಡಿದ್ರು ರೋಡ್ ಸೈಡ್ ಅಂಗಡಿ ಕೂತ್ಕೊಳ್ಳೋದು ಅಥವಾ ರೋಡ್ ಅಲ್ಲಿ ತಿನ್ನೋದು ಯಾಕಮ್ಮ ಈ ಕೆಲ್ಸ, ಅದೇ ಒಂದ್ ಸ್ವಲ್ಪ ದುಡ್ಡು ಕೊಟ್ರೆ ಯಾವ್ದಾದ್ರು ಒಂದು ಅಂಗಡಿ ತಗೊಂಡು ಅಂಗಡಿ ಇಟ್ಕೋಬಾರ್ದ ಅಂದಾಗ ಇವ್ರಮ್ಮ ಹೇಳ್ತಾರೆ ಕಾಸಿದ್ರೆ ನಾನೇನಕ್ಕೆ ಆತರ ರೋಡ್ ಅಲ್ಲಿ ತಿಂತಾ ಇದ್ದೆ, ನನ್ಗೆದನ್ ಆಸೆನಾ, ಸರಿ ಬಿಡು ಮುಂದಕ್ಕೊಂದಿನ ನೋಡ್ಕೊಳ್ಳೋಣ ಅನ್ನೋ ತರ ಹೇಳ್ತಾರೆ. ಇವಳು ಅಂತಾಳೆ ನಿಮ್ ಹತ್ರ ಇನ್ ಯಾವಾಗಮ್ಮ ಹಣ ಇರತ್ತೆ ಅಂತ. ಆಕ್ಚುಲಿ ಮತ್ತೆ ಅವಳದೇ ವಾಯ್ಸ್ ಓವರ್ ಕೇಳಿಸುತ್ತೆ. ನನಗೆ ಚೆನ್ನಾಗ್ ಗೊತ್ತು ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದಕ್ಕೆ ಕಾರಣ ನಾನೇ ಅಂತ. ನಮ್ಮಪ್ಪ ನಮ್ಮಮ್ಮ ಸಂಪಾದನೆ ಮಾಡ್ತಿರೋದೆಲ್ಲ ನನ್ಗೆ ಖರ್ಚು ಮಾಡ್ತಿದ್ದಾರೆ, ಕರಗಿಸ್ತಾ ಇರೋದೆಲ್ಲ ನಾನೇ, ಇದ್ರೂ ನನ್ ಬಾಯ್ ಸುಮ್ನೆ ಇರೋದಿಲ್ವಲ್ಲ, ಕೇಳ್ಬೇಕು ಅನ್ಸ್ಕೊಂಡಾಗ ಕೇಳ್ಬಿಡ್ತೀನಿ ಅನ್ನೋ ತರ ಹೇಳ್ತಾಳೆ. ಅದಾದ್ಮೇಲೆ ಅವ್ರಮ್ಮ ಕೇಳ್ತಾರೆ ಸರಿ ಆ ಕತೆನ ಬಿಡು, ಅಪ್ಪನ ನೋಡ್ದ, ಅಪ್ಪ ಮಾತಾಡಿಸ್ತ್ರ ಅಂದಾಗ ಇವಳಿಗೆ ಸಖತ್ ಶಾಕು. ಏನು ಅಪ್ಪನ ಏನಮ್ಮ ಹೇಳ್ತಾ ಇದೀಯ ಅಂದಾಗ ಹೂ ಕಣೆ, ಇಲ್ಲಿ ಸಮುದ್ರದಲ್ಲಿ ಮೀನ್ ಹಿಡಿಯಕ್ ಹೋದಾಗ ಯಾರೋ ನೀರಲ್ಲಿ ಬಿದ್ಬಿಟ್ಟಿದ್ರಂತೆ, ಅವ್ರನ್ನ ಕಾಪಾಡಿದ್ದಾರೆ, ಅದ್ರಿಂದ ಇಲ್ಲಿರೋ ಗೌರ್ಮೆಂಟ್ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿ ಸಣ್ಣದಾಗಿ ಸಿಯೋಲ್ಗೆ ಟ್ರಿಪ್ ಗೆ ಕಳ್ಸಿದ್ದಾರೆ ಕಣೆ, ನೀವ್ ಅಪ್ಪ ಮಾತ್ರ ಅಲ್ಲ ಈ ಊರಿಂದ ನಿಮ್ಮ ಅಪ್ಪ ಜೊತೆ ಇನ್ನೂ ಕೆಲವರು ಬಂದಿದ್ದಾರೆ ಅಂತ ಹೇಳಿದಾಗ ಇವಳು ಅಮ್ಮ ಏನಮ್ಮ ಹೇಳ್ತಾ ಇದೀಯಾ, ಎಲ್ಲಿ ಬಂದಿದ್ದಾರೆ, ಯಾವ ಅಡ್ರೆಸ್ ಬಂದಿದ್ದಾರೆ ಅಂದಾಗ ಯಾವ್ದೋ ಹೊಸದಾಗಿ ಓಪನ್ ಮಾಡಿರೋ ಮ್ಯೂಸಿಯಂ ಅಂತೆ ಕಣೆ ಅಂದಾಗ ಸುಮ್ನೆ ಬೋರ್ಡಿಯಾಗ ಮ್ಯೂಸಿಯಂ ಅಂತ ಹೇಳ್ಬಿಟ್ರೆ ನಾನು ಎಲ್ಲಿ ಅಂತ ಹೋಗಿ ಹುಡುಕ್ಲಿ, ಕರೆಕ್ಟ್ ಆಗಿ ಅಡ್ರೆಸ್ ಕೊಡಿ, ಅಪ್ಪ ಬರಕ್ ಮುಂಚೆ ನನ್ಗೆ ಫೋನ್ ಮಾಡ್ಬೇಕು ತಾನೆ, ಅವ್ರ ಪಡ್ಗೋರ್ ಬಂದ್ಬಿಟ್ರೆ ಹೆಂಗೆ ಅಂತ ಕೂಗಾಡ್ತಾಳೆ. ಅವ್ರಮ್ಮ ಹೇಳ್ತಾರೆ ಇಲ್ಲಿ ನೋಡು ಸರಿ ಬರೋದ್ ಬಂದಿದ್ದಾರೆ, ಖಂಡಿತ ಅವ್ರು ನಿನ್ನ ಬಂದು ನೋಡ್ತಾರೆ, ನನ್ನ ಹತ್ರ ಇವಾಗ ಕೋಪದಲ್ಲಿ ಮಾತಾಡ್ದಂಗೆ ನೀವು ಅಪ್ಪ ಹತ್ರ ಮಾತಾಡ್ಬಿಡ, ಪಾಪ ಮನುಷ್ಯ ತುಂಬಾ ಕಷ್ಟಪಟ್ಟು ಬಂದಿರ್ತಾನೆ, ನಿಧಾನ
ನಿಧಾನಕ್ಕೆ ಮಾತಾಡು ಅಂತ ಹೇಳ್ತಾಳೆ. ಇವಳು ಕಾಲ್ ನ ಕಟ್ ಮಾಡ್ಬಿಟ್ಲು. ಇವಾಗ ಹಂಗೆ ಅವಳು ಅವ್ರ ಹಾಸ್ಟೆಲ್ ಕಡೆಗೆ ಬಸ್ ಅಲ್ಲಿ ಹೋಗ್ತಾ ಇರ್ತಾಳೆ. ಆತ್ರಲ್ಲಿ ಏನೋ ಒಂದು ಹೋರಾಟ ಎಲ್ಲ ನಡೀತಾ ಇರುತ್ತೆ. ಬಸ್ ಅಲ್ಲಿ ತುಂಬಾ ಜನ ಇರ್ತಾರೆ. ಅದ್ರಲ್ಲೇ ನಮ್ ಗುಮಿಯಾಂಗ್ ಅವರ ಫ್ರೆಂಡ್ ಒಂದು ಹುಡುಗಿ ಇರ್ತಾಳೆ. ಅಂದ್ರೆ 3 ಹುಡುಗಿರು ಇದ್ರಲ್ಲ, ಅದ್ರಲ್ಲಿ ಒಂದು ಹುಡುಗಿ ನಮ್ಮ ಗುಮಿಯಾಂಗ್ಗೆ ಫ್ರೆಂಡ್ ಅಂತ ಕಾಣಿಸುತ್ತೆ. ಆ ಹುಡುಗಿನೂ ಇರ್ತಾಳೆ. ಆ ಹುಡುಗಿಗೆ ಆಲ್ಮೋಸ್ಟ್ ಇವಳು ಟ್ಯೂಷನ್ ಮಾಡ್ತಾ ಇರೋದೆಲ್ಲ ಗೊತ್ತೇನೋ. ಸೊ ಇವತ್ತು ಈ ತರ ಎಲ್ಲ ಆಯ್ತು ಕಣೆ, ಪೊಲೀಸ್ ಸ್ಟೇಷನ್ ಗೆಲ್ಲ ಕಳ್ಸಿದ್ರು ಅಂತ ಹೇಳಿದಾಗ ಆ ಹುಡುಗಿಗೆ ತುಂಬಾನೇ ಕೋಪ ಬರುತ್ತೆ. ನೀನ್ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನೋಡಿದ್ರೆ ಲೇಡಿ ಹಿಂಗೆಲ್ಲ ಮಾಡ್ತಾಳ, ಇದ್ರು ನೀನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ ಅಂತ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿರ್ತಾರೆ. ಹಂಗೆ ಸ್ವಲ್ಪ ಸ್ಟಾಪ್ಸ್ ಬರ್ತಾ ಬರ್ತಾ ಜನ ಎಲ್ಲ ಕಡಿಮೆ ಆದ್ರು. ಈಗ ಇವಳು ಹಾಸ್ಟೆಲ್ ಹತ್ರ ಇಳ್ಕೋಬೇಕಲ್ವಾ, ಅಲ್ಲಿಗೆ ಬಸ್ ಹೋಗ್ತಾ ಇದೆ. ಆ ಸ್ಟಾಪ್ ಹತ್ರ ದೂರದಲ್ಲೇ ಅವರಪ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದಾರೆ. ಅಷ್ಟು ಚಳಿಯಲ್ಲಿ ಕೂಡ ಮಗಳಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಇದನ್ನ ನೋಡಿ ಅವಳಿಗೆ ಅಳುನೇ ಬಂದ್ಬಿಡ್ತು. ಇದ್ರೂ ಅಪ್ಪ ಮುಂದೆ ಅಳ್ಬಾರ್ದು ಅಂತ ಹೇಳಿ ಅಳುನ ಕಂಟ್ರೋಲ್ ಮಾಡ್ಕೊಂತಾಳೆ. ಆಮೇಲೆ ಇಳಿದೋಗ್ಬಿಟ್ಟು ಅವ್ರಮ್ಮ ಹೇಳಿದ್ರು ಕೋಪದಲ್ಲಿ ಮಾತಾಡ್ಬೇಡ ಅಂತ, ಆದ್ರೂ ಇವಳು ಕೋಪನೆ ಪಡೋದು. ಅಪ್ಪ ನಾನೇನ್ ಚಿಕ್ಕ ಮಗುನ, ಏನಕ್ ನನ್ಗೋಸ್ಕರ ಈ ತರ ವೇಟ್ ಮಾಡ್ತಾ ಇದ್ದೀರಾ, ಅದು ಚಳಿಯಲ್ಲಿ ಈ ತರ ಕೂತ್ಕೊಂಡಿದ್ದೀರಾ ಅಂತ ಹೇಳಿ ಬೈತಾಳೆ. ಆದ್ರೆ ಅವರಪ್ಪ ಏನು ಮಾತಾಡಿಲ್ಲ. ಪರವಾಗಿಲ್ಲಮ್ಮ ಕೊಡು, ಬ್ಯಾಗ್ ಕೊಡು ಅಂತ ಹೇಳಿ ಅವಳನ್ನ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಾರೆ. ಹಂಗೆ ಊಟ ಮಾಡ್ಕೊಂಡಿರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಈ ಊಟ ತಿನ್ನಕ್ಕೋಸ್ಕರ ಅಲ್ಲಿಂದ ಬಂದ್ರಪ್ಪ ಅಂತ. ಅವರಪ್ಪ ಹೇಳ್ತಾರೆ, ಇಲ್ಲಿ ನೋಡಮ್ಮ ಆ ಮಿಲಿಟರಿ ಅವನೆಲ್ಲ ನಿನ್ಗೆ ಸೆಟ್ ಆಗಲ್ಲ, ಸೈಲೆಂಟ್ ಆಗಿ ಇದ್ಬಿಡು ಅಂದಾಗ ಇವಳು ಅಂತಾಳೆ, ಎಷ್ಟೇ ಗಂಟೆ ಟ್ರೈನ್ ಬಂದ್ರಪ್ಪ ಅಂತ. ಅವರಪ್ಪ ಹೇಳ್ತಾರೆ, ನಾನು ಇಲ್ಲಿ ಬರ್ಬೇಕಾದ್ರೆ ನೋಡ್ದೆ ತುಂಬಾ ಜನ ಇಲ್ಲಿ ಹೋರಾಟ ಮಾಡ್ತಿದ್ರು, ಆ ಹೋರಾಟಲ್ಲಿ ಏನಾದ್ರು ನೀನು ಪಾಲ್ಗೊಂಡಿದ್ಯಾ ಹೆಂಗೆ, ಯಾಕಂದ್ರೆ ಪೊಲೀಸ್ ಅವರಲ್ಲಿರೋ ಮಕ್ಕಳನ್ನೆಲ್ಲ ಹೊಡಿತಾ ಇದ್ರು, ಆತರ ನೀನೆಲ್ಲಾದ್ರೂ ಒದೆ ತಿನ್ಬಿಟ್ಟಿಯಮ್ಮ, ಅದಕ್ಕೆಲ್ಲ ನೀನು ಹತ್ರ ಹೋಗ್ಬೇಡ, ದೂರನೇ ಇರು ಅಂತ ಹೇಳ್ತಾರೆ. ಇವಳು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ ಅಪ್ಪ ಅಂತ ಕೇಳ್ತಾಳೆ. ಇತರ ಒಬ್ರಿಗೊಬ್ರು ಸಂಬಂಧ ಇಲ್ದೆ ಮಾತಾಡ್ತಿದ್ದಾರೆ ಅಂತ ನಾವ್ ಅನ್ಕೊಳ್ತೀವಿ, ಆದ್ರೆ ಒಬ್ರ ಮೇಲಿರೋ ಒಬ್ರು ಅಕ್ರೆನ ಇಲ್ಲಿ ತೋರ್ಸ್ಕೊಳ್ತಾ ಇರೋದು. ಅವ್ರನ್ನ ಅವ್ರು ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಈ ಮಾತಲ್ಲಿ ಗೊತ್ತಾಗುತ್ತೆ. ಆಗ ಅವಳು ಹೇಳ್ತಾಳೆ, ಏನ್ ಮಾಡೋದಪ್ಪ, ಈ ಸತಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂತು, ಅದರಿಂದ ಸ್ಕಾಲರ್ಶಿಪ್ ಮುಗೀತು, ಈ ಕಡೆ ನನ್ಗೆ ಹಾಸ್ಟೆಲ್ ರೂಮ್ ಅಲ್ಲಿ ಸೀಟ್ ಕೂಡ ಸಿಗ್ಲಿಲ್ಲಪ್ಪ, ರೂಮ್ ಎಲ್ಲಾದ್ರೂ ಹುಡುಕ್ತಾ ಇದೀನಿ ಅನ್ನೋ ತರ ಹೇಳಿದಾಗ ಅವ್ರಪ್ಪ ಅಂತಾರೆ, ಸರಿ ಬಿಡಮ್ಮ, ಟೆನ್ಷನ್ ಎಲ್ಲ ಏನು ಪಡಬೇಡ, ಪಾರ್ಟ್ ಟೈಮ್ ಜಾಬ್ ಅಂದಾಗ ಇವಳು ಇಲ್ಲ ಪಾರ್ಟ್ ಟೈಮ್ ಜಾಬ್ ಕೂಡ ಇಲ್ಲ ಅಪ್ಪ ಅಂದಾಗ, ಸರಿ ಬಿಡು ನೀನೇನು ಟೆನ್ಷನ್ ಆಗ್ಬೇಡ, ನೀನು ಒಂಥರ ಬಾವಿಯಲ್ಲಿರೋ ಕಪ್ಪೆ ತರ ಈಗ ಹೊರಗಡೆ ಬಂದಿದ್ಯಾ, ಬದುಕೋದನ್ನ ನಿಧಾನ ಕಲ್ತ್ಕೊಳ್ತೇ ಬಿಡಮ್ಮ ಅಂತ ಹೇಳಿದ ತಕ್ಷಣ ಅವ್ಳಿಗೊಂಥರ ಟೆನ್ಷನ್ ಆಗೋಯ್ತು. ಯಾಕಂದ್ರೆ ಇವಳ ಜೆನಿಯನ್ ಅವ್ರ ಮನೆಗೆ ಟ್ಯೂಷನ್ ತೆಗಿಯಕ್ ಹೋಗ್ತಾರಲ್ವಾ, ಅದ್ರಲ್ಲಿ ಆ ಲೇಡಿ ಕೂಡ ಹಂಗೆ ಅಂತ ಇದ್ದಿದ್ದು, ನೀನು ಬಾವಿಯಲ್ಲಿರೋ ಕಪ್ಪೆ ಅಂತ. ಅವಳು ಮಾತ್ರ ಅಲ್ಲ, ಗುಮಿಯಾಂಗ್ ಜೊತೆ ಒಂದು ಹುಡುಗಿ ಓದ್ತಾ ಇದ್ಲಲ್ವಾ, ಇವಾಗ ಇವಳು ಜಪಾನ್ಗೆ ಹೋಗಕ್ಕಾಗಿಲ್ಲ ಅಂತ ಇನ್ನೊಂದು ಹುಡುಗಿ ಜಪಾನ್ಗೆ ಹೋಗ್ತಿದ್ದಾಳಲ್ವಾ, ಆ ಹುಡುಗಿ ಕೂಡ ಅಷ್ಟೇ, ಅವಳು ಸ್ವಲ್ಪ ಶ್ರೀಮಂತರ ಮನೆ ಹುಡುಗಿ, ಅವಳು ಅಷ್ಟೇ ನಮ್ ಗುಮಿಯಾಂಗ್ ನ ಬಾವಿಯಲ್ಲಿರೋ ಕಪ್ಪೆ ಅಂತಾನೆ ಕರೀತಾ ಇದ್ದಿದ್ದು. ಇವರೆಲ್ಲ ಕರೆದಾಗ ಆ ಮಾತನ್ನ ಕೇಳಿ ಇವಳಿಗೆ ಟೆನ್ಷನ್ ಆಗ್ತಾ ಇತ್ತು. ಇವಾಗ ಅವ್ರ ಅಪ್ಪನೇ ಆ ಮಾತು ಅಂದಿದ ತಕ್ಷಣ ಇವಳಿಗೆ ಇನ್ನಷ್ಟು ಕೋಪ ಬಂದ್ಬಿಡ್ತು. ಯಾಕಪ್ಪ, ಬಾವಿಯಲ್ಲಿರೋ ಕಪ್ಪೆಗೆ ಒಂದು ಒಳ್ಳೆ ಜೀವನ ಇಲ್ವಾ, ಬದುಕೋ ಅರ್ಹತೆ ಇಲ್ವಾ, ಅನ್ಕೊಂಡಿದ್ರೆ ಸಾಧನೆ ಮಾಡಕ್ ಆಗೋದಿಲ್ವಾ, ನನಗ್ ಕೂಡ ಜಪಾನ್ಗೆ ಹೋಗಿ ಓದಕ್ಕೆ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಅವಕಾಶ ಸಿಕ್ತು, ಆದ್ರೂ ನಾನು ಹೋಗ್ಲಿಲ್ಲ, ಅದೆಲ್ಲ ನನ್ ಕೈಯಲ್ಲಿ ಆಗುತ್ತಾ, ಅದೆಲ್ಲ ನನ್ಗೆ ಆಗಲ್ಲ ಅಂತ ಚೆನ್ನಾಗಿ ಗೊತ್ತಪ್ಪ, ನನ್ಗೂ ತುಂಬಾ ಕನಸುಗಳಿದೆ, ನಾನು ಅದು ಸಾಧನೆ ಮಾಡ್ಬೇಕು, ಇದು ಸಾಧನೆ ಮಾಡ್ಬೇಕು ಅಂತ ಕನ್ಸು ಕಟ್ಕೊಂಡಿದೀನಿ, ತುಂಬಾ ಹೈಟ್ ಆಗಿ ನಾನು ಹಾರ್ಬೇಕು ಅಂತ ಆಸೆ ಪಡ್ತಾ ಇದೀನಪ್ಪ, ಆದ್ರೆ ಏನೋ ಒಂದು ನನ್ನನ್ನ ತಡೀತಾ ಇದೆ ಅಂದಾಗ ಅವರಪ್ಪ ತುಂಬಾ ಬೇಜಾರಾಗಿ, ಅದು ನಾನು ಮತ್ತೆ ನಿಮ್ಮ ಅಮ್ಮನ ಅಮ್ಮ ಅಂತ ಕೇಳಿದಾಗ ಇವಳು ಒಂಥರ ಬೇಜಾರಾದ್ರು ಅಂತಾಳೆ, ಇಲ್ಲಪ್ಪ ಅದು ನೀವಲ್ಲ, ನನ್ನಲ್ಲಿರೋ ಒಂದು ಕಾನ್ಫಿಡೆನ್ಸ್ ನನ್ನನ್ನ ಹೈಟ್ ಆಗಿ ಹಾರಕ್ಕೂ ಬಿಡದೆ, ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಕ್ಕೂ ಇರದೆ ತುಂಬಾನೇ ಕಷ್ಟ ಕೊಡ್ತಾ ಇದೆ ಅನ್ನೋ ತರ ಇವಳು ತುಂಬಾ ಫೀಲ್ ಮಾಡಿ ಹೇಳ್ತಾರೆ. ಅವರಪ್ಪ ಹೇಳ್ತಾರೆ, ಇಲ್ಲಿ ನೋಡಮ್ಮ, ನೀನ್ ಏನಕ್ಕೂ ಭಯ ಪಡಬೇಡ, ಅಪ್ಪ ನಾನಿದ್ದೀನಮ್ಮ, ನೀನ್ ಏನೇ ಮಾಡ್ಬೇಕಂದ್ರು ಧೈರ್ಯವಾಗಿ ಮಾಡು, ನೀನ್ ಏನೇ ಕಲಿಬೇಕಂದ್ರು ಧೈರ್ಯವಾಗಿ ಕಲಿ, ಎಲ್ಲದಕ್ಕೂ ನಾನಿದ್ದೀನಿ, ಹಿಂದ್ಗಡೆ ಎಲ್ಲ ನಾನ್ ನೋಡ್ಕೊಂತೀನಿ ಅಂತ ಅವ್ರ ಮಗಳಿಗೆ ಇವ್ರಿನಷ್ಟು ಧೈರ್ಯನೇ ಹೇಳ್ತಾ ಇರೋದು. ಆದ್ರೆ ಅವಳು ಈ ತರ ಅವ್ರ ಅಪ್ಪ ಸ್ವಲ್ಪ ಕೋಪವಾಗಿ ಮಾತಾಡ್ಬಿಟ್ಲಲ್ವಾ, ಅದಕ್ಕೆ ಅವಳಿಗೆ ಅಳು ಬರ್ತಾ ಇರುತ್ತೆ. ಅವಳೇ ಹೇಳ್ತಾಳೆ, ಆಕ್ಚುಲಿ ನಾನು ಅವತ್ತು ನಮ್ಮ ಅಪ್ಪ ಹತ್ರ ಒಂದು ಸಾರಿ ಕೇಳ್ಬೇಕಂತಾನೆ ಅನ್ಕೊಂಡಿದ್ದು, ಆದ್ರೆ ಅದನ್ನು ಮೀರಿ ಅವ್ರ ಮನ್ಸಿಗೆ ನೋವಾಗೋ ತರ ನಾನ್ ಮಾತಾಡ್ಬಿಟ್ಟೆ, ನಾನ್ ಇಷ್ಟು ಕೋಪ ಪಟ್ರೆ ಕೂಡ ನಮ್ಮ ಅಪ್ಪ ಪ್ರೀತಿನೇ, ನಾನು ಅವ್ರ ಮೇಲೆ ಅಷ್ಟು ಕೋಪ ಪಟ್ಟಿ ಕಿರ್ಚಾಡ್ತಾ ಇದ್ರೆ ಕೂಡ ಅವ್ರು ಊಟ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ, ಆದ್ರೆ ನನ್ಗೋಸ್ಕರ ಅವ್ರ ಬೌಲಲ್ಲಿರೋ ಮೀಟ್ ಎಲ್ಲ ಎತ್ತಿಟ್ರು, ನನಗ ಅದನ್ನ ಕೊಟ್ರು, ಅಪ್ಪ ನಾನೇನ್ ಇನ್ನು ಚಿಕ್ಕ ಮಗುನ, ಏನಕ್ಕೆ ನನ್ಗೆ ಇದೆಲ್ಲ ಎತ್ಕೊಡ್ತೀರ, ಅದೆಲ್ಲ ನನ್ಗೆ ಎತ್ಕೊಂಡ್ ತಿನ್ನಕ್ಕೆ ಗೊತ್ತು ಅಂತ ಹೇಳ್ತಾಳೆ. ಆದ್ರೂ ಅವ್ರಪ್ಪ ಮಗಳು ಮಾತಾಡೋದೆಲ್ಲ ಕೇರ್ ಮಾಡ್ಕೊಂಡಿಲ್ಲ, ಅವ್ರಿಗೆ ಊಟನೇ ಎತ್ಕೊಡ್ತಾಳೆ. ಅದೆಲ್ಲ ತಿಂದಿದ್ದಾದ್ಮೇಲೆ ಇವತ್ತು ಅವ್ರನ್ನ ರಿಟರ್ನ್ ಕಳಿಸ್ಬೇಕು ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಗೆ ಹೋಗಿರ್ತಾರೆ. ಅಲ್ಲಿ ಏನೋ ಎಲೆಕ್ಷನ್ ಏನೋ ನಡೀತಾ ಇದೆಯೋ ಅದ್ರ ಅನೌನ್ಸ್ಮೆಂಟ್ ಇವತ್ತು ಕೊಡ್ತಾರೆ ಅಂತ ಹೇಳಿ ಅಲ್ಲಿ ನ್ಯೂಸ್ ಅಲ್ಲಿ ಓಡ್ತಾ ಇರುತ್ತೆ. ಅವರಪ್ಪ ಹೇಳ್ತಾರೆ, ಇಲ್ಲಿ ನೋಡಮ್ಮ, ಹೊರಗಡೆ ತುಂಬಾನೇ ಹೋರಾಟ ಎಲ್ಲ ನಡೀತಿದೆ, ಪೊಲೀಸ್ ಅವ್ರಿಗೆ ಸ್ಟೂಡೆಂಟ್ಸ್ ಅಂತ ಹೇಳಿ ಸ್ವಲ್ಪನೂ ಕನಿಕರ ಇಲ್ಲ, ಹೆಂಗ್ ಹೊಡಿತಿದ್ದಾರೆ ಗೊತ್ತಾ, ನೀನ್ ದಯವಿಟ್ಟು ಕೆಲ್ಸಕ್ಕೆಲ್ಲ ಹೋಗ್ಬೇಡ, ನಾನು ಹೇಳೋದು ಅರ್ಥ ಆಗ್ತಿದ್ಯಾ ಅಂತ ಕೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೈಲಿರೋ ಒಂದು ಸೀಲ್ ನ ಇವಳು ಗಮನಿಸ್ತಾಳೆ. ಇವಳಿಗೆ ಅಳುನೇ ಬಂದ್ಬಿಡ್ತು. ಅವ್ರಪ್ಪ ಹೇಳ್ತಾರೆ, ಇಲ್ಲಿ ನೋಡಮ್ಮ, ಮತ್ತೆ ಆ ಮಿಲಿಟರಿ ಒಂದ್ ಸವಾಸನ ಬಿಟ್ಬಿಡು, ಅವ್ನ್ ನಿನ್ಗೆ ಸರಿಯೋದವನಲ್ಲ, ಅರ್ಥ ಆಗ್ತಿದ್ಯಾ ನಾನು ಹೇಳೋದು ಅಂತ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವಳು ಇನ್ನಷ್ಟು ಜೋರಾಗಿ ಅಳ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಅಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಈ ತರ ಎಲೆಕ್ಷನ್ ಅವ್ರು ಯಾರೋ ಗೆದ್ಬಿಟ್ರು ಅಂತ. ಇವಳು ಓ ಅಂತ ಅಳ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರಪ್ಪ, ಯಾಕಮ್ಮ ಸೋತೋಗಿರೋರ್ಗೆ ಯಾರಿಗಾದ್ರೂ ನೀನ್ ವೋಟ್ ಮಾಡಿದ್ದ, ಹೆಂಗೆ ಏನಕ್ಕತ್ರ ಅಳ್ತಾ ಇದೆಯಾ ಅಂದಾಗ, ಅಪ್ಪ ನಾನು ಅದಕ್ಕೆಲ್ಲ ಅಳ್ತಾ ಇರೋದು, ನಿಮ್ಮನ್ನ ಬೇರೆ ಒಂದು ಸಿಟಿಗೆ ಕಳ್ಸಿರೋದು, ಆದ್ರೆ ಅಷ್ಟು ದೂರದಿಂದ ಇಲ್ಲಿವರೆಗೂ ನಾನು ನೋಡಕ್ಕೆ ಅಂತ ಬಂದಿದ್ದೀರಾ, ಈ ಮಂಜಲ್ ಬೇರೆ ಕುತ್ಕೊಂಡು ವೇಟ್ ಮಾಡ್ತಿದ್ದೀರಾ ಅಪ್ಪ ಅಂತ ಹೇಳಿದಾಗ ಅವ್ರಪ್ಪ ಹಂಗೆ ಒಂಥರ ಸೈಲೆಂಟ್ ಆಗ್ಬಿಟ್ರು. ಅವ್ರಪ್ಪ ಹತ್ರ ಮಾತಾಡ್ಕೊಂಡೆ ಅವಳೊಂದು ವಿಷಯನ ನೆನ್ಸಿ ನೋಡ್ತಾಳೆ. ಅವ್ರಮ್ಮ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ, ಅಮ್ಮ ಅಪ್ಪ ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ ನಾನು ಎಲ್ಲಿ ಅಂತ ಹೋಗಿ ಹುಡ್ಕೋದು, ನನ್ಗೇನ್ ಬೇರೆ ಕೆಲಸ ಎಲ್ಲ ಅನ್ಕೊಂಡಿದ್ದೀರಾ ಅಂದಾಗ ಅವ್ರಮ್ಮ ಹೇಳ್ತಾರೆ, ಇಲ್ಲಿ ನೋಡಮ್ಮ, ಕೋಪ ಮಾಡ್ಕೊಳ್ದೆ ಫಸ್ಟ್ ವಿಷಯನ ಕೇಳು, ನ್ಯೂ ಇಯರ್ ದಿನ ಕೂಡ ನಿಮ್ಮಪ್ಪ ಬೋಟ್ ಎತ್ಕೊಂಡು ಕೆಲ್ಸಕ್ಕೆ ಹೋಗೋ ಮನುಷ್ಯ ಇವತ್ತು ನಿನ್ನ ನೋಡಕ್ ಬಂದಿದ್ದಾರೆ ಅಂದ್ರೆ ಅದು ಸುಮ್ನೆನಾ, ಅಷ್ಟೇ ಅಲ್ದೆ ಇವಾಗಾದ್ರೂ ವೆಕೇಶನ್ ಹೋಗಿದಾರ ಅವರು, ಅಂತದ್ರಲ್ಲಿ ಇದೊಂದು ಚಾನ್ಸು, ನಿನ್ನ ನೋಡೋದಕ್ಕೆ
ನೋಡೋದಕ್ಕೆ ಅಂತ ಹೇಳಿ ಬರ್ತಿದ್ದಾರೆ. ಅವ್ರ ಹತ್ರ ದಯವಿಟ್ಟು ಕೋಪ ಮಾಡ್ಕೊಂಡು ಮಾತಾಡ್ಬೇಡ, ಪ್ರೀತಿಯಿಂದ ಮಾತಾಡು ಅಂತ ಹೇಳಿರ್ತಾರೆ. ಅವರಪ್ಪ ಬೇರೆ ಯಾವ್ದೋ ಸಿಟಿಗೆ ಹೋಗ್ಬೇಕಾಗಿರೋದು, ಬಟ್ ಅಲ್ಲಿಗೆ ಹೋಗದೆ ಸೀಲ್ ಹಾಕಿಸ್ಕೊಂಡು ಸ್ಟ್ರೇಟ್ ಆಗಿ ಅವ್ರ ಮಗಳನ್ನ ನೋಡಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಅಂದ್ರೆ ಸಿಗೋ ಒಂದಿನ ಲೀವ್ ನ ಕೂಡ ಇವಳ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತ ನೋಡ್ತಿರೋದು. ಅವರಪ್ಪ ಹೇಳ್ತಾರೆ, ಇಲ್ಲೋಡಮ್ಮ ನೀನ್ ಏನ್ ಓದ್ಬೇಕೋ ಅದನ್ನ ಓದು, ಏನು ಸಮುದ್ರದಲ್ಲಿ ಮೀನುಗಳಿಗೆ ಏನ್ ಕಡಿಮೆನಾ, 1-2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಇನ್ನಷ್ಟು ಮೀನ್ ಸಿಗುತ್ತೆ, ನೀನ್ ಚೆನ್ನಾಗಿ ಓದ್ಬೋದು, ನೀನ್ ಅದ್ರ ಮೇಲೆ ಗಮನ ಕೊಡು ಅಂತ ಅವ್ರ ಮಗಳಿಗೆ ಧೈರ್ಯ ಹೇಳ್ತಾರೆ. ಅದೇ ಟೈಮಲ್ಲಿ ಬಸ್ ಕೂಡ ಬರತ್ತೆ. ಇವ್ರು ಬಸ್ ಹತ್ತಿ ಕೂತ್ಕೊಂಡಿದ್ದಾರೆ. ನಿಧಾನಕ್ಕೆ ಅವ್ರ ಪಾಕೆಟ್ ಇಂದ ಕೈ ಎತ್ಬಿಟ್ಟು ಇವಳಿಗೆ ಬಾಯ್ ಮಾಡ್ತಾ ಇರೋದು. ಬಟ್ ಇವಾಗವರೆಗೂ ಗುಮ್ಯಾಂಗ್ ಬಂದು ಪಾಕೆಟ್ ಇಂದ ಕೈ ಎತ್ತಿಲ್ಲ, ಅವ್ರಪ್ಪಗೆ ಬಾಯ್ ಕೂಡ ಮಾಡ್ತಾ ಇಲ್ಲ. ಯಾಕೆಪ್ಪ ಈ ತರ ಇದಾರೆ, ನಾನಂದ್ರೆ ಯಾಕೆ ಈ ತರ ಪ್ರಾಣ ಕೊಡ್ತಾರೆ ಅಂತ ಹೇಳಿ ಅವ್ರಪ್ಪನ ನೋಡ್ಕೊಂಡಿರ್ತಾಳೆ. ಆ ಟೈಮಲ್ಲಿ ಅವ್ರ ಅಮ್ಮ ಹೇಳಿದ್ ಮಾತ್ ಮತ್ತೆ ಅವಳಿಗೆ ನೆನಪು ಬರುತ್ತೆ. ದಯವಿಟ್ಟು ನಿಮ್ಮ ಅಪ್ಪ ಮೇಲೆ ಕೋಪ ಮಾಡ್ಕೊಂಬೇಡಮ್ಮ, ಅವ್ರ ಹತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡು, ನಿನ್ನ ನೋಡಕ್ಕಂತ ಅವ್ರು ಅಷ್ಟು ದೂರದಿಂದ ಬಂದಿರೋದು ಅಂತ ಹೇಳಿದಾಗ ಅವಳಿಗೆ ಒಂಥರ ಅಳುನೇ ಬಂದ್ಬಿಡ್ತು. ನಿಧಾನಕ್ಕೆ ಅವಳು ಕೈ ಎತ್ತಿ ಟಾಟಾ ಮಾಡಿದ ತಕ್ಷಣ ಅವ್ರಪ್ಪಗೆ ಡಬಲ್ ಖುಷಿ. ಅವ್ರ 2 ಕೈನ ಎತ್ಬಿಟ್ಟು ಚಿಕ್ಕ ಮಗು ಟಾಟಾ ಮಾಡೋ ತರ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರ ಕಣ್ಣಿಗೆ ಗುಮ್ಯಾಂಗ್ ಬಂದು ಚಿಕ್ಕ ಮಗು ತರ ಕಾಣಿಸ್ತಾ ಇರ್ತಾಳೆ. ಅಪ್ಪ ಬೇಗ ಸಮುದ್ರಕ್ಕೆ ಹೋಗ್ಬಿಟ್ಟು ಜಾಸ್ತಿ ಮೀನ್ನ ಹಿಡ್ಕೊಂಡ್ ಬನ್ನಿ ಟಾಟಾ ಅಂತ ಹೇಳಿ ಕೈ ತೋರಿಸ್ತಾ ಇರ್ತಾಳೆ. ಅವ್ರ ಕಣ್ಣಿಗೆ ಅವ್ರ ಮಗಳು ಇಷ್ಟು ಚಿಕ್ಕ ಮಗು ತರನೇ ಕಾಣಿಸೋದು. ಆಮೇಲೆ ಅವಳು ಸೈಲೆಂಟ್ ಆಗಿ ಮನೆಗೆ ರಿಟರ್ನ್ ಆಗ್ತಾಳೆ. ಇನ್ನೊಂದ್ ಕಡೆ ಆ ಜೆನಿ ಅವ್ರ ಮನೇಲಿ ತೋರಿಸ್ತಾರೆ. ಗುಮ್ಯಾಂಗ್ ಟ್ಯೂಷನ್ ತೆಗಿತಾ ಇದ್ಲಲ್ವಾ ಆ ಮನೇಲಿ, ಅಲ್ಲಿಯ ಕೆಲ್ಸದ ಲೇಡಿ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಈಗ ಓನರ್ ಲೇಡಿ ಕೂಡ ಪಕ್ಕದಲ್ಲಿ ಕೂತ್ಕೊಂಡು, ಏನೇ ನೀನೆ ಇಷ್ಟು ಡ್ರಿಂಕ್ಸ್ ಬಾಟಲ್ ತಗೊಂಬಂದ, ಹೆಂಗೆ ನನ್ಗೂ ಸ್ವಲ್ಪ ಹಾಕೋ ಕುಡಿಯೋಣ ಅಂತ ಹೇಳಿ ಆ ಲೇಡಿನಿ ಕುಡಿತಾ ಇರ್ತಾರೆ. ಆಗ ಲೇಡಿ ಕೇಳ್ತಾರೆ, ಏನೇ ನಿನ್ಗೆ ಸಪರೇಟ್ ಆಗಿ ಅವಳ ಮೇಲೆ ಅಂತ ಹಾಕ್ರೆ ಅವಳಿಗೋಸ್ಕರ ಇಷ್ಟು ಸಪೋರ್ಟಿವ್ ಆಗಿ ನನ್ನೇ ಎದುರಿಸೋಷ್ಟು ಆಗ್ಬಿಟ್ಟೆ ಅಂತ ಕೇಳಿದಾಗ ಆ ಲೇಡಿ ಹೇಳ್ತಾರೆ, ಅವ್ರು ನನ್ಗೊಂದ್ಸತಿ ಸಹಾಯ ಮಾಡಿದಾಳೆ, ಅದ್ರಿಂದಾನೆ ನಾನು ಅವಳಿಗೆ ಇವಾಗ ಸಹಾಯ ಮಾಡ್ತಾ ಇರೋದು ಅಂದಾಗ ಲೇಡಿ ನಂಬ್ತಾ ಇಲ್ಲ. ಏನು ನಿನಗ ಅವಳು ಗೊತ್ತಾ, ನಾನಂತೂ ನಂಬೋದೇ ಇಲ್ಲ, ಅದೇ ನಿನ್ಗೆ ಅವಳು ಗೊತ್ತು, ಎಷ್ಟು ವರ್ಷದಿಂದ ನಾನ್ ನಿನ್ನ ನೋಡ್ತಾ ಇದೀನಿ, ಯಾವಾಗ ನೀನ್ ಅವಳನ್ನ ಮೀಟ್ ಮಾಡ್ದಂಗ ಕೂಡ ನನ್ಗೆ ನೆನ್ಪಿಲ್ಲ ಅನ್ನೋ ತರ ಹೇಳಿದಾಗ ಆ ಲೇಡಿ ಹಂಗೆ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾರೆ. ಬೇರೆ ಏನು ಇಲ್ಲ, ಹೀರೋ ಮತ್ತೆ ಹೀರೋಯಿನ್ ಇಬ್ರು ಬೂಸಾನ್ಗೆ ಓಡ್ ಬಂದಾಗ ಹೋಟ್ಲಲ್ಲಿ ಇವ್ರ ಐಟಮ್ಸ್ ಎಲ್ಲ ಹೋಟೆಲ್ ಓನರ್ ಅವರು ಕಳ್ತನ ಮಾಡ್ಬಿಟ್ಟಿರ್ತಾರಲ್ಲ ಬ್ಯಾಗ್ ನ, ಆತರ ಇವರು ಹೋಟೆಲ್ ಹೊರಗಡೆ ಕೂತಿರ್ಬೇಕಾದ್ರೆ ಒಂದು ಹುಡುಗಿ ಒಳಗಡೆ ಬಂದಿರ್ತಾಳೆ. ಇವ್ರು ಕೂಡ ಹಂಗೆ ನಿಧಾನಕ್ಕೆ ಹೋಗ್ಬಿಟ್ಟು ಆ ಹುಡುಗಿ ಕೊಡೋ ಡ್ರಿಂಕ್ಸ್ ನ, ಅಂದ್ರೆ ಆ ಲೇಡಿ ಕೊಡೋ ಡ್ರಿಂಕ್ಸ್ ನ ನೀವು ಕುಡಿಬೇಡಿ, ಅವಳು ಕಳ್ಳಿ ನಿಮ್ ಬ್ಯಾಗ್ ನೆಲ್ಲ ಕದ್ಬಿಡ್ತಾಳೆ ಅಂತ ಹೇಳಿ ಎಚ್ಚರಿಕೆ ಮಾಡಿರ್ತಾರಲ್ವಾ. ಆ ರೂಮ್ ಅಲ್ಲಿ ಇದ್ಲಲ್ವಾ ಆ ಹುಡುಗಿನೇ ಇವಾಗ ಇಲ್ಲಿರೋ ಕೆಲ್ಸದ ಲೇಡಿ. ಆ ಟೈಮ್ ಅಲ್ಲಿ ಅವ್ರು ಇವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಹೊರಗಡೆ ಕೂತಿರ್ಬೇಕಾದ್ರೆ ಈ ಹುಡುಗಿನೇ ಪೆಟ್ಟಿಗೆನ ಸೇಫ್ ಆಗಿ ಇಟ್ಕೊಂಡ್ ಮೇಲೆನೆ ಈ ಹುಡುಗಿ ಅವ್ರಿಗೆ ತಿನ್ನಕ್ಕೆ ಅಂತೆಲ್ಲ ಕೊಡ್ಸಿರ್ತಾಳೆ. ಈ ಹುಡುಗಿ ಕೇಳ್ತಾಳೆ, ಏನಕ್ಕೆ ನೀವ್ ನನಗೆ ಹೆಲ್ಪ್ ಮಾಡಿದ್ರಿ ಅಂದಾಗ ಅವ್ರಿಬ್ರು ಹೇಳ್ತಾರೆ, ಅಯ್ಯೋ ಏನಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತೀರಾ, ನೀವು ನೋಡಿದ್ರೆ ಸ್ವಲ್ಪ ಅಮಾಯಕರ ತರನೇ ಇದೀರಾ, ಬಟ್ ಈ ಊರಲ್ಲಿರೋ ಜನ ಸರಿ ಇಲ್ಲ, ನಮ್ ತರ ನೀವು ಚೀಟ್ ಆಗ್ಬಾರ್ದಲ್ವಾ, ಅದ್ರಿಂದಾನೆ ಒಬ್ರಿಗೆ ಸಹಾಯ ಮಾಡೋದ್ರಲ್ಲಿ ಏನ್ ದೊಡ್ಡ ವಿಷಯ ಇದೆ ಅನ್ನೋ ತರ ಹೇಳಿರ್ತಾಳೆ. ಆ ಟೈಮ್ ಅಲ್ಲಿ ಏಸುನ್ ಮಾತಾಡಿರೋ ಮಾತುಗಳಾಗಿರ್ಬೋದು, ಏಸು ನಡ್ಕೊಂಡಿರೋ ರೀತಿ ಆಗಿರ್ಬೋದು ಈ ಕೆಲ್ಸದ ಲೇಡಿಗೆ ತುಂಬಾ ಚೆನ್ನಾಗಿ ನೆನ್ಪಿದೆ. ಅದನ್ನೆಲ್ಲ ನೆನ್ಸ್ಕೊಳ್ತಾರೆ. ಅಂದ್ರೆ ಏಸುನ್ ಮುಖ ತರನೇ ಇವಾಗ ಗುಮ್ಯಾಂಗ್ ಮುಖ ಕೂಡ ಇರೋದಲ್ವಾ, ಆದ್ರಿಂದ ಆ ಮುಖನ ನಾನು ಯಾವತ್ತಿಗೂ ಮರೆಯಲ್ಲ ಅನ್ನೋ ತರ ಅದನ್ನ ಯೋಚನೆ ಮಾಡ್ತಾರೆ. ಬಟ್ ಈ ವಿಷಯನೆಲ್ಲ ಆ ಲೇಡಿ ಹತ್ರ ಹೇಳೋದಿಲ್ಲ. ಅವತ್ತು ನಮ್ ಏಸುನ್ ಹೆಲ್ಪ್ ಮಾಡಿರೋದ್ರಿಂದಾನೆ ಈ ಲೇಡಿ ಇವಾಗ ಅವ್ರ ಓನರ್ ನ ಕೂಡ ಎದುರಿಸ್ಕೊಂಡು ಈ ತರ ಒಂದು ಸಾಹಸಕ್ಕೆ ಕೈ ಹಾಕಿರೋದು. ಇದ್ರು ನಾ ಲೇಡಿ ಹೇಳ್ತಾರೆ, ಇಲ್ಲಿ ನೋಡಿ ನಿಮ್ ಮಗಳು ನಿಮ್ಮನ್ನ ನೋಡಿನೇ ಬೆಳೀತಾ ಇರೋದು, ಅವಳ ಮುಂದೆ ತರ ಸ್ಮೋಕ್ ಮಾಡೋದು ಡ್ರಿಂಕ್ ಮಾಡೋದೆಲ್ಲ ಮಾಡಬೇಡಿ, ನಿಮ್ಮನ್ನ ನೋಡಿ ಅವಳು ಇನ್ನಷ್ಟು ಕೆಟ್ಟೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಆ ಲೇಡಿಗೆ ಸಕ್ಕ ಟೆನ್ಷನ್ ಆಗೋಯ್ತು. ನನ್ನೇ ಹೆಸರಿಟ್ಟು ಕರೆಯೋಷ್ಟು ಆಗ್ಬಿಟ್ಟ ನೀನು, ಕೆಲ್ಸದೋಳ್ ತರ ಇರು, ನನ್ನ ಮೇಡಮ್ ಅಂತ ಕರಿ ಅಂತ ಹೇಳಿದಾಗ, ಇಲ್ಲಿ ನೋಡಿ ನನ್ ಮೇಡಮ್ ಅಂತ ಕರೆದ್ರು ಅಷ್ಟೇ, ನಿಮ್ಮನ್ನ ಕಿಮ್ ಅಂತ ಹೆಸರಿಟ್ಟು ಕರೆದ್ರು ಅಷ್ಟೇ, ನಿಮ್ ಮಗಳು ನಿನ್ನ ನೋಡಿನೇ ಕೆಡ್ತಾ ಇರೋದು, ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡ್ಕೋ ಅಂತ. ಅವಳು ಅಯ್ಯೋ ಯಪ್ಪ ನನ್ಗೂ ಚೆನ್ನಾಗ್ ಗೊತ್ತು ನನ್ ಮಗಳು ಯಾವ ದಾರಿಯಲ್ಲಿ ಹೋಗ್ತಿದ್ದಾಳೆ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡಿರ್ತಾರೆ. ಆ ಫೋಸ್ ಅಲ್ಲಿ ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂದಿರ್ತಾರೆ. ಬೇರೇನು ಇಲ್ಲ, ಗುಮ್ಯಾಂಗ್ ನ ಇಟ್ಕೊಂಡು ಎಕ್ಸಾಮ್ ಅಲ್ಲಿ ಫೇಕ್ ಎಕ್ಸಾಮ್ ಬರೀಬೇಕು ಅಂತ ಟ್ರೈ ಮಾಡಿದ್ರಲ್ವಾ, ಪರ್ಸನ್ ನ ಚೇಂಜ್ ಮಾಡ್ಬಿಟ್ಟು ಅದನ್ನ ಬೇರೆ ಹತ್ರ ಟ್ರೈ ಮಾಡಿದಾರೇನೋ, ಅದರಿಂದ ಅವರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಮುಖ್ಯವಾಗಿ ಆ ಹುಡುಗಿನೇ ಹಾಕೊಟ್ಬಿಟ್ಟಿರ್ತಾಳೆ ಅವ್ರ ಅಮ್ಮ ಬಗ್ಗೆನೆ, ನನಗೇನು ಸಂಬಂಧ ಇಲ್ಲ, ನಾವು ಮನೆ ಕೆಲಸ ಎಲ್ಲ ಮಾಡಿದ್ದು ಅಂತ. ಸೊ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ. ಇದು ಆ ಹುಡುಗಿ ವಾಯ್ಸ್ ಓವರ್ ಅಲ್ಲಿ ನಮ್ಗೆ ಕೇಳಿಸುತ್ತೆ. ಇವಾಗ ಹಂಗೆ ರೈಲ್ವೆ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಗುಮ್ಯಾಂಗ್ ಅವರ ಬಾಯ್ ಫ್ರೆಂಡ್ ಇದ್ದಲ್ವಾ, ಎಕ್ಸ್ ಬಾಯ್ ಫ್ರೆಂಡ್ ಅಂತ ಹೇಳಿದ್ವಿ, ಮತ್ತೆ ಈಗ ಬಾಯ್ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ. ಅವನೀಗ ಹೀರೋ ಹತ್ರ ಹೇಳಿದ್ದಲ್ವಾ ನಾನು ಮಂಡೆ ಮತ್ತೆ ರಿಟರ್ನ್ ಹೋಗ್ತೀನಿ ಅಂತ, ಈಗ ಅವ್ರು ಮತ್ತೆ ಬ್ರೇಕಪ್ ಇಂದ ಒಂದಾಗ್ಬಿಟ್ಟಿದಾರೇನೋ. ಅವಳಲ್ಲಿ ಓ ಅಂತ ಅಳ್ತಾ ಇರ್ತಾಳೆ, ನೀನು ಮತ್ತೆ ಮಿಲಿಟರಿಗೆ ಹೋಗ್ಬೇಕಾ, ನನ್ನ ಬಿಟ್ಟು ಹೋಗ್ತಾ ಇದೀಯಾ ಅಂತ. ಅವ್ನಿಗೆ ಅಳು ಬರ್ತಾ ಇರುತ್ತೆ, ಇಲ್ಲಿ ನೋಡು ನಿನ್ನ ಹತ್ರ ಅಳ್ತ್ಕೊಂಡ್ ಕಳ್ಸಿದ್ರೆ ನಾನು ಹೆಂಗ್ ಹೋಗೋದು, ನಾನು ಹೆಂಗಲ್ಲಿ ಕೆಲಸ ಮಾಡೋದು ಅಂತ ಅವನು ಹೇಳ್ತಾ ಇರ್ತಾನೆ. ಇವಳು ಹೇಳ್ತಾಳೆ, ಇನ್ನು ಎಷ್ಟು ದಿನ ಇದೆ ಅಂದಾಗ, ಇನ್ನು 200 ಡೇಸ್ ಏನೋ ಇದೆ ಅಂತ ಇವ್ನು ಹೇಳಿದ್ರೆ, ಅಯ್ಯೋ ಇನ್ನು 200 ಡೇಸ್ ನೀನ್ ಯಾವಾಗೋ ಬರ್ತೀಯಾ ಅಂತ ಹೇಳಿ ಇವಳು ಅಂತ ಅಳ್ತಾ ಇರ್ತಾಳೆ. ಸರಿ ನಾನ್ ಬಂದಿದ ತಕ್ಷಣ ಮದ್ವೆ ಆಗೋಣ ಅಂತ ಹೇಳು ಅಂದ್ರೆ ಇವಳಿಗೆ ಟೆನ್ಷನ್ ಆಗುತ್ತೆ. ನಾನು ಅವಾಗ ಮದ್ವೆ ಆಗ್ತೀನಿ ಅಂತ ನನ್ ಕೈಲಿ ಹೆಂಗ್ ಹೇಳಕ್ಕಾಗತ್ತೆ, ನಾಳೆ ಮದ್ವೆ ಅಂದ್ರೆ ಇವತ್ತು ಹೇಳ್ಬೋದು, ಹಂಗಲ್ಲ ನನ್ ಕೈಲಿ ಹೇಳಕ್ಕಾಗಲ್ಲ ಅಂತ ಹತ್ಕೊಂಡೇ ಮಾತಾಡ್ತಾ ಇರ್ತಾಳೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಟ್ರೈನು ಮೂವ್ ಆಗೋ ತರ ಸೌಂಡ್ ಬರುತ್ತೆ. ಏ ಗುಮ್ಯಾಂಗ್ ಇಲ್ಲಿ ನೋಡು, ನಾವ್ 8 ಸತಿ ಬ್ರೇಕಪ್ ಆಗಿ ಸೇರಿದೀವಿ, ಹಿಂಗೆ ಡಿಲೇ ಆಗ್ತಾ ಇದ್ರೆ ಅಷ್ಟೇ, ಆಮೇಲೆ ನಾನು ಇನ್ನು ಸೇರಕ್ ಆಗಲ್ವೇನೋ ಅಂತ ಅವ್ನು ಹೇಳ್ತಾ ಇದ್ರೆ, ಹಂಗಲ್ಲ ಏನಿಲ್ಲ ಕಣೋ ನೀನ್ ಹೋಗೋ ಅಂತ ಅವಳು ಕಳ್ಸ್ಕೊಡ್ತಾಳೆ. ಹಂಗೆ ಇವಾಗ ಹತ್ಕೊಂಡು ಗುಮ್ಯಾಂಗ್ ಬಂದು ಮದ್ವೆ ವೇಷದಲ್ಲಿ ನಿಂತ್ಕೊಂಡಿದ್ದಾಳೆ, ಮದ್ವೆ ಹೆಣ್ಣು ತರ. ಅಲ್ಲೂ ಅಷ್ಟೇ ಓ ಅಂತ ಅಳ್ತಾ ಇರ್ತಾಳೆ, ಕಣ್ಣಲ್ಲಿ ನೀರು, ಮೂಗಲ್ಲಿ ಗುಣ್ಣೆ ಬರ್ತಾ ಇರುತ್ತೆ. ಅವರಪ್ಪ ಪಕ್ಕದಲ್ಲಿ ನಿಂತ್ಕೊಂಡು, ಇಲ್ಲಿ ನೋಡು ಗುಮ್ಯಾಂಗ್ ಇವಾಗ ಕೂಡ ಏನು ಕಾಲ ಮಿಂಚಿಲ್ಲ, ಅಪ್ಪ ನಾನಿದ್ದೀನಿ, ಎಲ್ಲ ನಾನ್ ನೋಡ್ಕೊಂತೀನಿ, ಓಕೆನಾ ಅಂತ ಕೇಳ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅವಳ ಮದ್ವೆ ಮನೆ ಹತ್ರ ಹೋಗೋದಿಕ್ಕೆ, ಆ ಸ್ಟೇಜ್ ಹತ್ರ ಹೋಗೋದಿಕ್ಕೆ ಡೋರ್ ಓಪನ್ ಆಗುತ್ತೆ. ಮದ್ವೆ ಕೂಡ ಮುಗೀತು. ಮದ್ವೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಬರೋ ಎಪಿಸೋಡ್ ಅಲ್ಲಿ ನೋಡೋಣ. ಸದ್ಯಕ್ಕೆ ಈ ತರ ತೋರಿಸಿದ್ದಾರೆ. ಈಗ ಮತ್ತೆ ಫ್ಲಾಶ್ ಬ್ಯಾಕ್ ಸ್ಟೋರಿ. ಅಂದ್ರೆ 1967 ಅಲ್ಲಿ ನಮ್ ಹೀರೋ ಹೀರೋಯಿನ್ ಇಬ್ರು ಇನ್ನು ಸ್ಕೂಲ್ ಓದ್ತಾ ಇರ್ತಾರೆ. ಅವತ್ತಲ್ಲಿ
ಕವಿತೆ ಬರೀತಾರ ಒಂದು ಕಾಂಪಿಟೇಷನ್ ಆತರ ಏನೋ ನಡೀತಾ ಇರುತ್ತೆ. ಅಲ್ಲೇ ಹೀರೋ ಕೂಡ ಇರ್ತಾನೆ. ಇಲ್ಲಿ ನಮ್ ಹೀರೋಯಿನ್ ಏನ್ ಬರೀತಾಳಂದ್ರೆ 10,000 ಸರ್ತಿ ಚಂಡಮಾರುತ ಬಂದ್ರು 10,000 ಸತಿ ಮಳೆ ಬಂದ್ರು ಕಲ್ಲು ತರನೇ ಇರುತ್ತೆ, ಅದ್ ಯಾವ್ದೇ ಕಾರಣಕ್ಕೂ ಕರಗಲ್ಲ. ಅದೇ ತರಾನೇ ನನ್ ಮನ್ಸಲ್ಲಿರೋ ನಮ್ಮಮ್ಮ ಕೂಡ ಒಂದು ಕಲ್ಲು, ಯಾವ್ದೇ ಕಾರಣಕ್ಕೂ ನಮ್ಮಮ್ಮ ಕರ್ಗೋದೇ ಇಲ್ಲ ಅನ್ನೋ ತರ ಬರ್ದಿರ್ತಾಳೆ. ಕೆಳಗಡೆ ಅವಳ ಹೆಸರನ್ನ ಕೂಡ ಬರೀತಾಳೆ. ಇದನ್ನ ಹಿಂದ್ಗಡೆ ಕೂತ್ಕೊಂಡು ನಮ್ ಹೀರೋ ಇಣ್ಕಿ ನೋಡ್ತಾ ಇರ್ತಾನೆ, ಕಾಪಿ ಮಾಡ್ಕೊಂಡ್ ಬರೆಯೋಣ ಅಂತ. ಇವಳು ತಿರುಗ್ ನೋಡ್ಬಿಟ್ಟು ಸಕ್ಕ ಟೆನ್ಷನ್ ಆಗ್ಬಿಟ್ಲು. ಏಯ್ ಕತ್ತೆ, ನಿನ್ಗೆ ಎಷ್ಟತಿ ಹೇಳಿದೀನಿ ನಾನು ಹಿಂದ್ಗಡೆ ಕೂತ್ಕೋಬೇಡ, ನಿನ್ಗಡೆ ಬರ್ಬೇಡ ಅಂತ. ಅಥ್ಲೆಟಿಗ್ ಇಲ್ಲೇನ್ ಕೆಲ್ಸ, ಫಸ್ಟ್ ನಿನ್ಗೆ ಏನ್ ಬರುತ್ತೋ ನೀನ್ ಅದನ್ನ ಮಾಡು, ಸುಮ್ನೆ ಏನಕ್ ನನ್ನಿಂದ ತಿರುಗ್ತಾ ಇದೆಯಾ ಅಂದಾಗ ಅವನಂತಾನೆ, ಏನಿಲ್ಲ ಕವಿತೆ ಕಾಂಪಿಟೇಷನ್ ಅಂತ ಹೇಳಿದ್ರು, ನೀನ್ ಅಲ್ಲಿ ಹೆಸರು ಕೊಡೋದನ್ನ ನೋಡಿದೆ, ಅದಕ್ಕೆ ನಾನು ಹೆಸರು ಕೊಟ್ಟೆ ಅಂತ ಹೇಳ್ತಾನೆ. ಏಸುನ್, ನೀನ್ ಬರ್ದಿರೋ ಕವಿತೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಖಂಡಿತ ಈ ಕಾಂಪಿಟೇಷನ್ ಅಲ್ಲಿ ನಿನ್ಗೆ ಫಸ್ಟ್ ಪ್ರೈಸ್ ಬರೋದು. ಇದು ಮಾತ್ರ ಅಲ್ಲ, ನೀನೊಂದು ದೊಡ್ಡ ಬರಹಗಾರಿ ಆಗ್ತೀಯ ಗೊತ್ತಾ, ದೊಡ್ಡ ಕವಿತೆ ಬರೆಯೋಳು ಆಗ್ತೀಯ ಅಂತ ಹೇಳಿದಾಗ ಇವಳು ನಿಜವಾಗ್ಲೂ ನಾ ಹೇಳ್ತಾ ಇದೀಯ ಅಂದಾಗ ಅದಕ್ಕೆ ಅವ್ನು ಕೂಡ ನಿಜ ಏಸುನ್, 100% ನಿಜ ಆಗುತ್ತೆ ನೋಡ್ಕೊಂಡಿರು ಅಂತ ಹೇಳ್ತಾನೆ. ಸರಿ ನೀನೇನ್ ಬರ್ದಿದ್ಯಾ ತೋರ್ಸು ಅಂತ ಪೇಪರ್ ತಗೊಂಡು ನೋಡಿದ್ರೆ ಏನೋ ಅವಳ ಕೋಳಿ ಬಂದು ಚರಂಡಿಯಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗಿರುತ್ತಲ್ಲ ಆತರ ಇರುತ್ತೆ. ಏನೋ ಇದು ಈ ತರ ಬರ್ದಿಟ್ಟಿದ್ಯಾ, ಸರಿ ಇದೇನು ಅಂತ ನೋಡಿದ್ರೆ ಅದ ಬಟರ್ಫ್ಲೈ ಅಂದಾಗ ಬಟರ್ಫ್ಲೈ ತರ ಇಲ್ಲ, ಸೊಳ್ಳೆ ಇದ್ದಂಗಿದೆ, ನಿನಗ್ ಬರ್ದಿರೋ ಕೆಲಸ ಏನಕ್ಕೋ ಮಾಡ್ತೀಯ ಅಂತ ಹೇಳಿ ಅವಾಗೂ ಬೈತಾ ಇರ್ತಾಳೆ. ಇಬ್ರು ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂತಾರೆ. ಈಗ ಈ ಫ್ಲಾಶ್ ಬ್ಯಾಕ್ ನ 1987 ಅಲ್ಲಿರೋ ನಮ್ ಹೀರೋಯಿನ್ ಯೋಚನೆ ಮಾಡಿ ನೋಡ್ತಾಳೆ. ಅದೇ ಸ್ಕೂಲ್ ಗ್ರೌಂಡ್ ಅಲ್ಲಿ ಇದ್ದಾಳೆ, ಅದೇ ಕವಿತೆ ಕಾಂಪಿಟೇಷನ್ ಅಲ್ಲಿ ನಡೀತಾ ಇದೆ, ಬೇರೆ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಪಾಲ್ಗೊಳ್ತಾ ಇದಾರೆ. ಇವಳು ಬಂದು ಅಲ್ಲಿ ಒಂದು ಅಂಗಡಿ ಹಾಕೊಂಡು ಕೂತಿರೋದು, ಏನೋ ಸ್ನಾಕ್ಸ್ ಮಾರೋ ಅಂಗಡಿನ ಹಾಕೊಂಡು ಕೂತಿರ್ತಾಳೆ. ಆ ಪಕ್ಕದಲ್ಲಿರೋ ಲೇಡಿ ಒಂದು ಕವಿತೆನ ಓದ್ತಾ ಇರ್ತಾರೆ. ಏನೇ ಸೂಪರ್ ಆಗಿ ಬರ್ದಿದ್ಯಾ ಅಂದಾಗ ಇವ್ರ ಅಂತಾರೆ, ನನ್ ನಿಜವಾಗ್ಲೂ ಸ್ವಲ್ಪ ಕೂಡ ಅನ್ಕೊಂಡಿರ್ಲಿಲ್ಲ ಗೊತ್ತಾ ಅಕ್ಕ, 20 ವರ್ಷ ಆದ್ಮೇಲೆ ಈ ಜಾಗದಲ್ಲಿ ನಾನು ಇತರ ಅಂಗಡಿ ಹಾಕೊಂಡ್ ಕೂತ್ಕೊಳ್ತೀನಿ ಅಂತ. 20 ವರ್ಷಕ್ ಮುಂಚೆ ನಾನು ಇಲ್ಲಿ ಕವಿತೆ ಬರಿತಾ ಇದ್ದೆ, ಈ ಪೇಪರ್ ಹಿಂಗೆ ಹಾರ್ಕೊಂಡ್ ಬಂತು, ಅದಕ್ಕೆ ಸುಮ್ನೆ ಹಂಗೆ ಬರ್ದೆ, ತಗೊಳ್ಳೆ ಇದನ್ನ ತಗೊಂಡೋಗಿ ಕೊಡೋಗು, ಕಾಂಪಿಟೇಷನ್ ಅಲ್ಲಿ ನಿನ್ಗೆ ಫಸ್ಟ್ ಪ್ರೈಸ್ ಬಂದ್ರು ಬರುತ್ತೆ ಅಂದಾಗ, ಅಕ್ಕ ಸುಮ್ನೆ ಇರಿ, ಇವಾಗ ಇದಕ್ಕೆಲ್ಲ ಯಾರು ಪ್ರೈಸ್ ಕೊಡ್ತಾರೆ ಅಂತ ಮಾತಾಡ್ಕೊಳ್ಳೋವಾಗ ಅಲ್ಲಿ ಒಂದು ಡುಮ್ಮಕ್ ಇರ್ತಾರಲ್ಲ ಲೇಡಿ, ಆ ಲೇಡಿ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡು ಏಸೋನ್, ನಾಳೆ ನಾವಿಲ್ಲಿ ಅಂಗಡಿ ಹಾಕೋದು ವೇಸ್ಟ್, ಇಲ್ಲಿ ಸ್ಪೋರ್ಟ್ಸ್ ಡೇ ಮಾಡಲ್ವಂತೆ, ನಾಳೆ ಈ ಒಲಿಂಪಿಕ್ಸ್ ಏನೋ ರಿಹರ್ಸಲ್ ಮಾಡಕ್ಕೆ ಅಂತ ಹೊರಟೋಗ್ತಿದ್ದಾರೆ, ನಾಳೆ ಜಾಗಕ್ಕೆ ಯಾರು ಬರಲ್ಲ ಅಂದಿದ ತಕ್ಷಣ ಏಸನ್ ಒಂಥರ ಬೇಜಾರಾಗೋಯ್ತು. ಅಯ್ಯೋ ಈ ತರ ಸ್ಪೋರ್ಟ್ಸ್ ಮೀಟು ಅದು ಇದು ಅಂತ ಏನಾದ್ರು ಇದ್ರೆ ಒಂದ್ 4 ಕಾಸು ಸಂಪಾದನೆ ಮಾಡಕ್ ಆಗೋದು, ಅಂಗಡಿ ಕೂಡ ಹಾಕಕ್ಕಾಗಲ್ವೇ ಅಂತ ಬೇಜಾರ್ ಮಾಡ್ಕೊಂಡಾಗ ಇವ್ರ ಇತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ಒಂದು ಲೇಡಿ ಬರ್ತಾಳೆ ಒಂದ್ ಮಗುನ ಕರ್ಕೊಂಡು. ನಮ್ ಹೀರೋನ ನೋಡಿದ ತಕ್ಷಣ ನೀನು ಏಸುನ್ ಅಲ್ವಾ ಅಂತ ಕೇಳಿದಾಗ ಇವಳು ಕೂಡ ಹೌದು ನೀವ್ ಯಾರು ಅಂತ ಕೇಳ್ತಾಳೆ. ಅವಳ ಕೈಲಿ ಐಡೆಂಟಿಫೈ ಮಾಡಕ್ ಆಗ್ತಾ ಸ್ಕೂಲ್ ಅಲ್ಲಿ ನಮ್ ಏಸುನ್ ಜೊತೆ ಓದಿರೋ ಹುಡುಗಿನೇನೋ, ಸ್ಕೂಲ್ ಇಂದ ನಿನ್ನ ಡಿಸ್ಮಿಸ್ ಮಾಡಿದ್ಮೇಲೆ ನಿನ್ನ ನೋಡಕ್ಕೆ ಆಗ್ಲಿಲ್ಲ ಕಣೆ, ಚೆನ್ನಾಗಿದ್ಯಾ ಅಂತ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರೆ ಇವಳ ಕೈಲಿ ಅವ್ರಿಗೆ ಫೇಸ್ ಮಾಡಕ್ಕೂ ಆಗ್ತಲ್ಲ, ಮಾತಾಡಕ್ಕೂ ಆಗ್ತಲ್ಲ. ತಗೋ ಫ್ರೆಶ್ ಆಗಿ ಈಗ ತಾನೆ ಬೇಯಿಸಿದೀನಿ, ತಗೋ ಇದನ್ನ ತಗೊಂಡ್ ತಿನ್ನು, ನನಗೆ ದುಡ್ಡೆಲ್ಲ ಏನು ಬೇಡ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅದಕ್ಕೆ ಪಕ್ಕದಲ್ಲಿರೋ ಲೇಡಿ ಒಬ್ರು ಹೇಳ್ತಾರೆ, ಅವಳು ಸ್ಕೂಲ್ ಓದಕ್ ಆಗಿಲ್ಲ, ಮತ್ತೆ ಫ್ರೆಂಡ್ ನ ಈ ತರ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಾ ಇದೀನಲ್ಲ ಅಂತ ಅವಳಿಗೇನಾದ್ರು ಬೇಜಾರೇನೆ, ಅದಕ್ಕೆ ಮುಖಾನ ತೋರಿಸ್ತಾ ಇಲ್ವಾ ಇವಳು ಅಂದಾಗ ಆ ಪಕ್ಕದಲ್ಲಿರೋ ಒಂದ್ ಲೇಡಿ ಹೇಳ್ತಾರೆ, ಅದೆಲ್ಲ ಕಣೆ ಕಾರಣ, ಆ ಹುಡ್ಗನ ನೋಡಿ ಅವಳಿಗೆ ಮಾತು ನಿಂತೋಯ್ತಷ್ಟೇ, ಅವ್ರ ಮಗ ಚಿಕ್ಕ ಮಗ ಬದುಕಿದಿದ್ರೆ ಮೀನ್ಸ್ ಅವ್ನ್ ಸತ್ತಾಗ ಈ ವಯಸ್ಸಲ್ಲೇ ತಾನೇ ಇದ್ದ, ಅದಕ್ಕೆ ಆ ವಯಸ್ಸಲ್ಲಿರೋರ್ನ ನೋಡಿದ್ರೆ ಅವಳಿಗೆ ಸ್ವಲ್ಪ ಹಳೆ ನೆನಪುಗಳು ಬರುತ್ತೆ, ಈ ತರ ಹಂಗೆ ಶಾಕ್ ಆಗಿ ಸೈಲೆಂಟ್ ಆಗ್ಬಿಡ್ತಾಳೆ ಅನ್ನೋ ತರ ಹೇಳ್ತಾರೆ. ಇವ್ರದ್ ಈ ತರ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಯಾವ್ದೋ ಒಂದ್ ಅಂಗಡಿ ಹತ್ರ ಜ್ಯೂಸ್ ಏನೋ ತಗೊಳಕ್ಕೆ ಅಂತ ಬಂದಾಗ ಬೇರೆ ಮಕ್ಕಳು ಜ್ಯೂಸ್ ತಗೊಳ್ತಾ ಇರ್ತಾರೆ. ಏನ್ರಪ್ಪ ಏನ್ ನಿಮ್ ವಯಸ್ಸು ಅಂತ ಹೇಳಿದಾಗ ಅವ್ರು ಕೂಡ ಏನೋ ಒಂದ್ ವಯಸ್ಸನ್ನ ಹೇಳ್ತಾರೆ. ಓ ನೀವಲ್ಲ ಈ ವರ್ಷದಲ್ಲಿ ಹುಟ್ಟಿರೋರ ಅಂತ ಒಂದು ವರ್ಷನ ಹೇಳ್ತಾರೆ, ಯಾಕಂದ್ರೆ ಅವ್ರ ಮಗ ಕೂಡ ಅದೇ ವರ್ಷದಲ್ಲೇ ಹುಟ್ಟಿರೋದು, ಸತ್ತಿರೋ ಮಗ ಆ ವರ್ಷದಲ್ಲೇ ಹುಟ್ಟಿರೋದು, ತಗೊಳ್ರಪ್ಪ ನಿಮ್ಗೆ ಏನ್ ಬೇಕೋ ತಗೊಳ್ರಿ, ನೀವೇನು ದುಡ್ಡು ಕೊಡ್ಬೇಡಿ ಹೋಗಿ ಅಂತ ಹೇಳಿ ಆ ಮಕ್ಕಳನ್ನ ಕಳ್ಸಿಕೊಟ್ಬಿಟ್ಟು ನಮ್ ಹೀರೋ ಅವ್ರನ್ನ ಸ್ವಲ್ಪ ಬೇಜಾರಲ್ಲಿ ನೋಡ್ತಾ ಇರ್ತಾನೆ. ನಮ್ ಹೀರೋ ಪ್ರಕಾರ ಸತ್ತಿರೋ ಅವ್ರ ಮಗ ವರ್ಷ ಬೆಳೀತಾ ಇದ್ದಾನೆ, ಆದ್ರೆ ನಮ್ ಹೀರೋಯಿನ್ಗೆ ಅವ್ರ ಮಗ ಇನ್ನೂ ಬೆಳೆದೇ ಇಲ್ಲ, ಅವ್ನ್ ಯಾವ ವಯಸ್ಸಲ್ಲಿ ಸತ್ನೋ ಅದೇ ವಯಸ್ಸಲ್ಲಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಇನ್ನೊಂದ್ ಕಡೆ ನಮ್ ಗುಮ್ಯಾಂಗ್ ನ ತೋರಿಸ್ತಾರೆ. ಆ 3 ಹುಡುಗಿರು ಇವಳ ಬಗ್ಗೆ ರೂಮರ್ಸ್ ಮಾತಾಡ್ತಾ ಇರ್ತಾರಲ್ವಾ, ಅವ್ರ ಜೊತೆ ಇವಳು ಕುತ್ಕೊಂಡು ಮಾತಾಡ್ತಾ ಇರೋದು ಎಲ್ಲಾ ಫ್ರೆಂಡ್ಸ್ ಅಂತಾನೆ ಕಾಣುತ್ತೆ. ಅದ್ರಲ್ಲಿ ಒಬ್ಳಂತೂ ನಮ್ಮ ಗುಮ್ಯಾಂಗ್ಗೆ ಸಪೋರ್ಟಿವ್ ಆಗಿರ್ತಾಳೆ, ಬಟ್ ಈ ಬ್ಲೂ ಡ್ರೆಸ್ ಹಾಕೊಂಡಿರೋ ಹುಡುಗಿ ಅಂತೂ ತುಂಬಾ ಓವರ್ ಅಂತಾನೆ ಹೇಳ್ಬೇಕು. ಇವಾಗ ಹುಡುಗಿ ಕುತ್ಕೊಂಡು ವಿಲೇಜ್ ಅಲ್ಲಿ ಇರೋರ್ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಅಂದ್ರೆ ವಿಲೇಜ್ ಅಲ್ಲಿ ಅವ್ರ ಮಕ್ಕಳು ಸತ್ರೆ ಕೂಡ ಅವ್ರಷ್ಟು ಕೇರ್ ಮಾಡೋದಿಲ್ವಂತೆ. ಅಷ್ಟೇ ಅಲ್ಲದೆ ನಮ್ ತರ ಅವರು 1 ಮಗು 2 ಮಗು ಎತ್ಕೊಳ್ಳೋದಿಲ್ಲ, ಅಲ್ಲಿ ಅಮ್ಮಮ್ಮ ಅಂದ್ರೆ ಒಂದ್ 8-10 ಮಕ್ಕಳನ್ನ ಎತ್ಕೊಳ್ತಾರೆ. ಅದರಿಂದ ಒಬ್ರು ಸತ್ರೆ ಕೂಡ ಅವ್ರ ಅದನ್ನ ಅಷ್ಟಾಗಿ ಕೇರ್ ಮಾಡಲ್ಲ ಅನ್ನೋ ತರ ಮತ್ತೆ ತುಂಬಾನೇ ಓವರ್ ಆಗಿ ಮಾತಾಡ್ತಾ ಇರ್ತಾಳೆ. ಯಾಕಂದ್ರೆ ಇವಾಗ ನನ್ ಮಾಡೋ ಪ್ರಾಜೆಕ್ಟ್ ಅದ್ರ ಬಗ್ಗೆನೆ, ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ ಅನ್ನೋ ತರ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ ಗುಮ್ಯಾಂಗ್ಗೆ ಒಂಥರ ಬೇಜಾರಾಗುತ್ತೆ. ಆಗ ಪಕ್ಕದಲ್ಲಿ ಗುಮ್ಯಾಂಗ್ ಫ್ರೆಂಡ್ ಇರ್ತಾಳಲ್ವಾ, ಆ ಹುಡುಗಿ ಹೇಳ್ತಾಳೆ, ಹಂಗಾದ್ರೆ ನೀನ್ ಏನ್ ಹೇಳ್ತೀಯಾ, ಮಕ್ಕಳು ಸತ್ತೋಗ್ಬಿಟ್ರೆ ಅವ್ರು ಯಾವಾಗ ಅಳ್ತಾನೆ ಇರ್ಬೇಕು, ಹೊಟ್ಟೆ ಹಸ್ಕೊಂಡೇ ಇರ್ಬೇಕು ಅಂತಾನ ಅಂದಾಗ ಆ ಬ್ಲೂ ಡ್ರೆಸ್ ಹುಡುಗಿ ಹೇಳ್ತಾಳೆ, ಚಾಚಾ ನಾನು ಹಂಗಲ್ಲ ಹೇಳ್ತಾ ಇರೋದು, ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡೋಣ ಅಂದಾಗ ನಮ್ ಗುಮ್ಯಾಂಗ್ ಹೇಳ್ತಾಳೆ, ಏನ್ ಮೇನ್ ಅಂತವ್ರಿಗಿಂತ ನೀನ್ ತುಂಬಾ ಬೆಟರ್ ಅಂತ ಅನ್ಕೊಂಡಿದ್ಯಾ, ಅವರಲ್ಲಿ ನೀನು ಕಾಲ್ ಭಾಗ ಕೂಡ ಇಲ್ಲ, ಅವ್ರ ತರ ಜೀವನ ನಡ್ಸಕ್ಕೂ ಆಗೋದಿಲ್ಲ, ಅವರ ಜೀವನ ಅಂತದ್ದು, ಅವರ ಪರಿಸ್ಥಿತಿ ಅವ್ರನ್ನ ಆತರ ನಡೆಸುತ್ತೆ, ಅಷ್ಟಕ್ಕೂ ಶ್ರೀಮಂತರ ಮನೆ ಹುಡುಗಿರಿಗೆ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ ಅನ್ನೋ ತರ ಹೇಳಿದಾಗ ಬ್ಲೂ ಡ್ರೆಸ್ ಹುಡುಗಿ ಕೇಳ್ತಾಳೆ, ಯಾಕೆ ಗುಮ್ಯಾಂಗ್ ನಾನ್ ಶ್ರೀಮಂತಲು ಅಂತ ಹೇಳಿ ನೀಗೇನಾದ್ರೂ ಹೊಟ್ಟೆ ಕಿಚ್ಚ ಆಗ್ತಿದ್ಯಾ ಅನ್ನೋ ತರ ಕೇಳ್ತಾಳೆ. ಗುಮ್ಯಾಂಗು ಏನು ಹೊಟ್ಟೆ ಕಿಚ್ಚ, ನನಗೇನ ಹೊಟ್ಟೆ ಕಿಚ್ಚು ಅಂದಾಗ, ಇನ್ನೇನು ನಿನ್ ಬದ್ಲು ನೀನ್ ಹೋಗ್ಬೇಕಾಗಿರೋ ಜಾಗಕ್ಕೆ ಅಂದ್ರೆ ಅಬ್ರಾಡ್ಗೆ ನಾನ್ ಹೋಗಿ ಹೋಗ್ತಿದ್ದೀನಲ್ವಾ ಅದಕ್ಕೆ ಅಂತ ಹೇಳಿದಾಗ ಗುಮ್ಯಾಂಗ್ ಹೇಳ್ತಾಳೆ, ಅದು ನೀನಾಗ್ ನೀನ್ ಹೋಗ್ತಾ ಇಲ್ಲ, ನಾನ್ ಬೇಡ ಅಂತ ಬಿಟ್ಕೊಟ್ಟಿದ್ರಿಂದ ಅದು ನಿನ್ವರ್ಗೂ ಬಂದಿರೋದು. ಹಂಗಂತ ಹೇಳಿದಾಗ
ಅಂದಾಗ ಆ ಬ್ಲೂ ಡ್ರೆಸ್ ಹುಡುಗಿ ಹೇಳ್ತಾಳೆ, ಓ ಹೌದಾ, ಸರಿ ಆಯ್ತು ಬಿಡು, ನಾನ್ ಕೂಡ ಅಬ್ರಾಡ್ ಹೋಗೋದಿಲ್ಲ, ನಾನ್ ಅದನ್ನ ಬಿಟ್ಕೊಟ್ಬಿಡ್ತೀನಿ. ಯಾಕೆ ಇವಾಗ ನೀನ್ ಹೋಗ್ತೀಯಾ, ನಿನ್ ಕೆಲ್ ಹೋಗಕ್ಕಾದ್ರೂ ಆಗುತ್ತಾ, ನೀನ್ ಅಷ್ಟಕ್ಕೆಲ್ಲ ತೂಕ ಇಲ್ಲ ಅಂತ ನನ್ಗೆ ಗೊತ್ತು ಅಂತ ಒಂಥರ ತುಂಬಾನೇ ಓವರ್ ಆಗಿ ತುಂಬಾನೇ ಮಟ್ಟವಾಗಿ ಮಾತಾಡ್ತಾಳೆ ನಮ್ಮ ಗುಮ್ಯಾಂಗ್ ನ. ಅವಳಿಗೆ ತುಂಬಾನೇ ಬೇಜಾರಾಗೋಯ್ತು. ಇನ್ ಇವಳ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಅವಳು ಇಟ್ಟಿರೋ ಬುಕ್ಸ್ ಅವಳ ಬ್ಯಾಗ್ ಎಲ್ಲ ಎತ್ಕೊಂಡು ಅಲ್ಲಿಂದ ಹೊರಟೋದ್ಲು. ಅವ್ರ ಟೀಚರೇ ಕರ್ದಿರ್ತಾರೆ ಅಂತ ಸ್ಟಾಫ್ ಗೆ ಹೋಗಿರೋದು. ಅಲ್ಲಿ ಟೀಚರ್ ಹೇಳ್ತಾರೆ, ಈಗ ಇವಳಿಗೆ ದುಡ್ಡು ಕಟ್ಟಿಯಲ್ಲಿ ಜಪಾನ್ ಅಲ್ಲಿ ಓದಕ್ಕಾಗಲ್ಲ, ಖರ್ಚು ಮಾಡಕ್ಕೆ ಸ್ವಲ್ಪ ಕಷ್ಟ ಪಡ್ತಿದ್ದಾಳೆ ಅಂತ ಹೇಳಿ ಆ ಟೀಚರ್ ಹೇಳ್ತಾರೆ, ನಾನೇ ದುಡ್ಡು ಕಟ್ತೀನಿ, ನಾನು ಓದಿಸ್ತೀನಿ, ಹೋಗಮ್ಮ ಅಂತ. ಇವಳಿಗೊಂಥರ ತುಂಬಾನೇ ಬೇಜಾರಾಗುತ್ತೆ. ಇಲ್ಲ ಮೇಡಮ್ ಬೇಡ ಅಂತ ಹೇಳ್ತಾಳೆ. ಇಲ್ಲಮ್ಮ ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ಅಷ್ಟು ಅಮೌಂಟ್ ನನ್ ಕೈಲಿ ರೆಡಿ ಮಾಡಕ್ ಆಗುತ್ತಾ ಇಲ್ವಾ ಅಂತ ತಾನೆ, ನಾನು ಲೋನ್ ಹಾಕಿ ನಿನ್ಗೆ ಓದಿಸ್ತೀನಿ ಅಂತ ಅವ್ರು ತುಂಬಾ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಗುಮ್ಯಾಂಗ್ಗೆ ನನ್ಗೆ ಸಪೋರ್ಟಿವ್ ಆಗಿ ಇಲ್ಲಿ ಒಬ್ರು ಇದಾರಲ್ವಾ ಅಂತ ಹೇಳಿ ತುಂಬಾ ಸಂತೋಷ ಆದ್ರೂನು ಇವಳು ಅಗತ್ಯಕ್ಕೋಸ್ಕರ ಇನ್ನೊಬ್ಬರನ್ನ ಕಷ್ಟದಲ್ಲಿ ತಳ್ಳೋದು ಅವಳಿಗೆ ಇಷ್ಟ ಇಲ್ಲ. ಇಲ್ಲ ಮೇಡಮ್ ಬೇಡ, ದಯವಿಟ್ಟು ಕ್ಷಮಿಸ್ಬಿಡಿ, ಇದುವರೆಗೂ ನೀವು ನನ್ಗೆ ಯೋಚನೆ ಮಾಡಿದ್ದೆ ಸಾಕು ಅನ್ನೋ ತರ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅಲ್ಲಿಂದ ಹೋದವಳು ಸ್ಟ್ರೇಟ್ ಆಗಿ ಅವ್ರ ಅಮ್ಮಗೆ ಕಾಲ್ ಮಾಡ್ಬಿಟ್ಟು ಇತರ ಎಲ್ಲಾ ವಿಷಯ ಹೇಳ್ತಾರೆ. ಇತರ ಮೇಡಮ್ ಹೇಳಿದ್ರು, ಅವ್ರು ನನ್ಗೆ ಇಷ್ಟು ಸಪೋರ್ಟಿವ್ ಆಗಿದ್ದಾರೆ, ಅವರೇ ದುಡ್ಡು ಕಟ್ಟಿ ಲೋನ್ ಎಲ್ಲ ಹಾಕಿ ನನ್ನ ಓದಿಸ್ತೀನಿ ಅಂತ ಬೇರೆ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಇವಳು ಖುಷಿಯಾಗಿ ಹೇಳ್ತಿರೋದು, ಆದ್ರೆ ಆ ಕಡೆ ಕೇಳಿಸ್ಕೊಳ್ತಾ ಇರೋ ನಮ್ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ನಮ್ಮ ಮಗಳಿಗೆ ಇನ್ನೊಬ್ರು ದುಡ್ಡು ಕಟ್ಟಿ ಓದಿಸೋದಾ ಅಂತ. ಈ ಟೈಮ್ ಅಲ್ಲಿ ಅವ್ರಿಷ್ಟು ಬಡವರಾಗಿರೋದನ್ನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾರೆ. ಏನಮ್ಮ ನಿನ್ಗೆ ಅಲ್ಲಿ ಹೋಗಿ ಓದ್ಬೇಕು ಅಂತ ಆಸೆನಾ, ಓದ್ಬೇಕು ಅಂತ ಇಷ್ಟನಾ, ಸರಿ ಎಷ್ಟು ಖರ್ಚಾಗುತ್ತೆ ಅಂತ ಹೇಳು, ನಾನ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ರೆ ಕೂಡ ಗುಮ್ಯಾಂಗ್ಗೆ ಅದು ಇಷ್ಟ ಇಲ್ಲ. ಇಲ್ಲ ಬೇಡ ಅಂತಾನೆ ಹೇಳ್ತಾಳೆ. ಎಷ್ಟು ಖರ್ಚಾಗುತ್ತೆ ಅಂತ ಅವಳು ಹೇಳ್ತಾನೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರ ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ ಅಂತ ಅವಳಿಗೂ ಚೆನ್ನಾಗೇ ಗೊತ್ತು. ಇನ್ನಷ್ಟು ಭಾರ ಅವ್ರ ಮೇಲೆ ಹಾಕ್ಬಾರ್ದು ಅಂತ ಅವಳು ಯೋಚನೆ ಮಾಡ್ತಾ ಇರೋದು. ಮಗಳು ಇಷ್ಟಪಟ್ಲಲ್ವಾ, ಅದನ್ನ ನೆರವೇರಿಸಬೇಕು ಅಂತ ಅಪ್ಪ ಅಮ್ಮ ಯೋಚನೆ ಮಾಡ್ತಾರಲ್ವಾ, ಅದರಿಂದ ಆ ದುಡ್ಡನ್ನ ಅರೇಂಜ್ ಮಾಡೋದಕ್ಕೋಸ್ಕರ ಈಗ ಅವ್ರು ಇದ್ದಿದ್ದು ಅಂದ್ರೆ ನಮ್ ಹೀರೋಯಿನ್ ಅವ್ರ ಅಮ್ಮ ಮನೇನ ಇವ್ರು ತಗೊಂಡಿದ್ರಲ್ವಾ, ಈಗ ಮನೇನ ಅವ್ರು ಮಾರಕ್ ಕೂಡ ರೆಡಿ ಆಗ್ಬಿಟ್ರು. ಮಗಳಿಗೋಸ್ಕರ ಯಾವ್ದೇ ಸ್ಥಾಯಿಗೆ ಬೇಕಾಗಿದ್ರೆ ಕೂಡ ಪೇರೆಂಟ್ಸ್ ನಿಲ್ತಾರಲ್ವಾ. ನೋಡಿ ಅವ್ರ ಗಂಡ ಈಗ ಅಂದ್ರೆ ನಮ್ ಹೀರೋ ಈಗ ಆ ಮರದ ಮೇಲೆ ಹತ್ಕೊಂಡು ಹಣ್ಣನ್ನೆಲ್ಲ ಕೀಳ್ತಾ ಇರ್ತಾರೆ. ಇಲ್ಲೋಡು ಇದೇ ಲಾಸ್ಟ್ ಇನ್ ನಾವ್ ಈ ಮರದಲ್ಲಿ ಹಣ್ಣ ಕೀಳೋದು, ಇದು ನಿನಗ್ ಫೇವ್ರೇಟ್ ಆಗಿರೋ ಮರ, ಈ ಮರದಲ್ಲಿ ಬಿಟ್ಟಿರೋ ಎಲ್ಲಾ ಹಣ್ಣ ನೀನೇ ತಿನ್ಬೇಕು, ಮಕ್ಕಳಿಗೆ ಮಾತ್ರ ಕೊಡ್ಬೇಡ ಅಂದಾಗ, ಏನೋ ಮಕ್ಕಳು ಕೂಡ ಕೊಡ್ಬಾರ್ದು ಅಂದಾಗ, ಹೂ ಕಣೆ ನೀನ್ ಒಬ್ಳೆ ತಿನ್ಬೇಕು, ಅದ್ ನಿನಗ್ ಮಾತ್ರನೇ ಸ್ವಂತ ಅನ್ನೋ ತರ ಹೇಳ್ತಾರೆ. ಯಾಕಂದ್ರೆ ಇದಕ್ ಮೇಲೆ ಈ ಜಾಗನ ಬಿಟ್ಟು ಅವ್ರು ಬೇರೆ ಪ್ಲೇಸ್ ಗೆ ಹೋಗ್ತಿದ್ದಾರೆ, ಇನ್ ಈ ಮರದಲ್ಲಿ ಹಣ್ಣ ಕೀಳಕ್ ಆಗಲ್ಲ ಅಂತ. ಆದ್ರೆ ಏನೇ ಚೇಂಜ್ ಆದ್ರೂನು ನಮ್ ಹೀರೋಯಿನ್ ಅವ್ರ ಮಗನ್ಗೆ ಊಟ ಇಡೋದನ್ನ ಮಾತ್ರ ಮರೆಯೋದಿಲ್ಲ. ಇವಾಗೂ ಅಷ್ಟೇ ಅದೇ ರೆಡ್ ಕಲರ್ ಸ್ಪೂನು, ಬೌಲಲ್ಲಿ ಸ್ವಲ್ಪ ಊಟ, ಚಾಕ್ಲೇಟ್, ಪಕ್ಕದಲ್ಲಿ ಈಗ ಮರದಲ್ಲಿ ಕಿತ್ತಿದ್ರಲ್ಲ ಆ ಹಣ್ಣೆಲ್ಲ ಇಟ್ಬಿಟ್ಟು ಅವ್ನಿಗೆ ಪೂಜೆ ಮಾಡ್ತಾರೆ. ಈ ತರ ಅವ್ರ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಮತ್ತೆ ಅಲ್ಲಿ ಅವ್ರ ಅಮ್ಮ ಬಂದಿರೋ ತರ ಕಾಣಿಸ್ತಾರೆ. ಅವ್ರ ಅಮ್ಮ ಬಂದ್ಬಿಟ್ಟು ಏನ್ ನಾನ್ ಇದ್ದಿದ್ ಮನೇನ ಬಿಟ್ಬಿಟ್ಟು ಹೋಗ್ತಾ ಇದೀರಾ ಅಂತ ಕೇಳೋದಿಲ್ಲ. ಏನೇ ಒಡೆದೋಗಿರೋ ಬೌಲ್ಸ್ ಎಲ್ಲ ಮನೇಲಿ ಇಟ್ಕೊಂಡಿದ್ಯಾ ಅಂತ ಹೇಳಿ ಅವಳಿಗೋಸ್ಕರ ಅವ್ರಮ್ಮ ಪ್ಯಾಕ್ ಮಾಡ್ಕೊಡೋ ತರ ಅವಳಿಗೆ ಅನ್ಸುತ್ತೆ. ಆಗ ಹೀರೋಯಿನ್ ಕೇಳ್ತಾಳೆ, ಏನಮ್ಮ ನಾವ್ ಈ ಮನೆಗ್ ಬಂದಿದ್ ಹೊಸ್ತ್ರಲ್ಲೇ ಒಂದ್ಸತಿ ನೀನ್ ನನ್ಗೆ ಕಾಣಿಸ್ಕೊಂಡೆ, ಮತ್ತೆ ಇವಾಗ ನಾನು ಈ ಮನೆ ಬಿಟ್ಟು ಹೋಗ್ತಾ ಇರೋವಾಗ ಕಾಣಿಸ್ಕೊಳ್ತಾ ಇದೀಯಾ, ಸೆಂಟ್ರಲ್ ಯಾಕಮ್ಮ ನೀನ್ ಕಾಣಿಸ್ಕೊಂಡಿರ್ಲಿಲ್ಲ, ಹಂಗ್ ಕಾಣಿಸ್ಕೊಂಡಿದ್ರೆ ನಾನು ಎಷ್ಟೋ ವಿಷಯಗಳು ನಿನ್ ಹತ್ರ ಶೇರ್ ಮಾಡ್ಕೊಂತಾ ಇದ್ನಲ್ವಾ ಅಂದಾಗ ಅವ್ರಮ್ಮ ಅಂತಾರೆ, ಅದೆಲ್ಲ ಬಿಡು, ನಿನ್ ಮಗ ಸತ್ತಾಗ ಅವ್ನ್ಗೆ ಓದಕ್ ಬರೆಯಕ್ ಕೂಡ ಬರ್ತಾ ಇದ್ದಿಲ್ಲ ಕಣೆ, ಈಗ ನೀವ್ ಈ ಮನೆ ಬಿಟ್ಟು ಹೋಗ್ತಾ ಇದೀರಾ ಅಂತ ಹೇಳಿ ನಿನ್ ಮಗನ್ಗೆ ಲೆಟರ್ ಬರ್ದಿಟ್ಬಿಟ್ರೆ ಅವ್ನ್ಗೇನ್ ಓದಕ್ಕ ಬರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲಮ್ಮ ನಾವೀಗ ಮನೆ ಬಿಟ್ಟು ಹೋಗ್ತಾ ಇದೀವಲ್ಲ, ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅಪ್ಪ ಅಮ್ಮ ಎಲ್ಲೋದ್ರು ಅಂತ ಅವ್ನು ಹುಡ್ಕೋದಿಲ್ವಾ, ಅದಕ್ಕೋಸ್ಕರ ನಮ್ಮ ಬರ್ದಿದೀನಿ ಅಂದಾಗ ಅವ್ರಮ್ಮ ಕೇಳ್ತಾರೆ, ಸರಿ ಆಯ್ತು, ಏನು ಈ ನಡುವೆ ನೀವಿಬ್ರುನು ನಿಮ್ ಚಿಕ್ಕ ಮಗನ್ ಬಗ್ಗೆ ಮಾತಾಡೋದೇ ಇಲ್ಲ, ಮಗ ಸತ್ತೋದಂತ ಮರ್ತೋಗ್ಬಿಟ್ರ ಅನ್ನೋ ತರ ಕೇಳಿದಾಗ ಅವಳಂತಾಳೆ, ಅಮ್ಮ ನೀನ್ ಸತ್ತಿದ್ಯಾ ಅನ್ನೋ ವಿಷಯನ ನನ್ ಕೈಲಿ ಎತ್ಕೊಳಕ್ ಆಯ್ತಮ್ಮ, ಅದ್ರಿಂದ ನೀನ್ ಅಷ್ಟಾಗಿ ನನ್ಗೆ ನೆನಪು ಬರ್ತಾ ಇರ್ಲಿಲ್ಲ. ಆದ್ರೆ ನಮ್ ಮಗ ಹಂಗಲ್ಲ, ಪ್ರತಿ ಕ್ಷಣ ನನ್ಗೆ ನೆನಪು ಬರ್ತಾನೆ, ನಮ್ಮ ಒಂದು ಕೇರ್ಲೆಸ್ನೆಸ್ ಇಂದ ಅವ್ನ್ ಸತ್ತ ಅಂತ ನಮ್ಗೆ ಪ್ರತಿ ಕ್ಷಣ ನೆನಪು ಬರ್ತಾನೆ ಇರ್ತಾನಮ್ಮ. ಹತ್ರ ಬಂದಾಗಲ್ಲ ಎಷ್ಟು ನೋವಾಗತ್ತಲ್ವಾ, ನಾನ್ ಬೇಜಾರ್ ಮಾಡ್ಕೊಂತಾ ಇದೀನಿ ಅಂತ ಅವ್ರು ಬೇಜಾರಲ್ಲಿದ್ದಾರೆ ಅಂತ ನಾನು, ಯಾಕೆ ಸುಮ್ನೆ ಇನ್ನಿರೋ ಮಕ್ಕಳಿಗೆ ಕೂಡ ಬೇಜಾರು ಅಂತಾನೆ ನಾವ್ ಅವನ್ ಬಗ್ಗೆ ಮಾತಾಡ್ಕೊಂತ ಇಲ್ಲ ಅಂತ ಅವ್ರಮ್ಮ ಹತ್ರ ಅವಳಲ್ಲಿರೋ ನೋವೆಲ್ಲ ಹೇಳ್ಕೊಂತಾಳೆ. ಅವ್ರಮ್ಮ ಕೂಡ ಅಷ್ಟು ಸಮಾಧಾನವಾಗಿ ಅವಳ ಹತ್ರ ಮಾತಾಡ್ತಾರೆ. ಈಗ ಮನೆ ಮಾರಿದ್ದಾಯ್ತು, ಪಕ್ಕದಲ್ಲೇ ಯಾವ್ದೋ ಒಂದು ಟೌನ್ ಗೆ ಬಂದಿದ್ದಾರೆ. ಅಲ್ಲೇ ಅವರು ಒಂದು ರೆಸ್ಟೋರೆಂಟ್ ಕೂಡ ತಗೊಂಡಿರೋದಂದ್ರೆ ಇನ್ನು ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಆಗಿಲ್ಲ, ಅಮೌಂಟ್ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ. ಅವಳು ಹೇಳ್ತಾಳೆ, ನಾನ್ ಈ ಜಾಗದಲ್ಲಿ ಬಂದು ಈ ರೆಸ್ಟೋರೆಂಟ್ ನ ತಗೊಳ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ. ಯಾಕಂದ್ರೆ ರೆಸ್ಟೋರೆಂಟ್ ಬೇರೆ ಯಾವ್ದು ಅಲ್ಲ, ಫಸ್ಟ್ ಇವಳು ಬಂದು ಬ್ಲೈಂಡ್ ಡೇಟ್ ಗೆ ಅಂದ್ರೆ ಸ್ಯಾಂಗಲ್ ನ ನೋಡಕ್ಕೆ ಅಂತ ಬಂದಿರ್ತಾಳೆ ಅಲ್ವಾ, ಈ ರೆಸ್ಟೋರೆಂಟ್ ಅಲ್ಲೇ ಕುತ್ಕೊಂಡು ಅವರಿಬ್ರು ಮಾತಾಡಿರೋದು. ಆಗ ನಾನು ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ, ಈ ರೆಸ್ಟೋರೆಂಟ್ ಅಲ್ಲಿ ಕೂತಿರ್ಬೇಕಾದ್ರೆ ಒಂದಲ್ಲ ಒಂದಿನ ನನ್ ಸ್ವಂತ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ನೋಡು ಇವಾಗ ಇದು ನನ್ ಸ್ವಂತ ಆಯ್ತು ಅಂತ ತುಂಬಾ ಸಂತೋಷವಾಗಿ ಮಾತಾಡ್ತಾಳೆ. ಅವ್ರ ಅಮ್ಮ ಅವ್ರ ಫ್ರೆಂಡ್ಸ್ ಕೂಡ ಅವ್ರ ಜೊತೆನೆ ಇರ್ತಾರಲ್ವಾ, ಅವ್ರಿಗೂ ಅಷ್ಟು ಸಂತೋಷ ಆಗುತ್ತೆ, ನೀನೊಂದು ಒಳ್ಳೆ ಸ್ಥಾಯಿಗೆ ಬರ್ತೀಯಾ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ರೆಸ್ಟೋರೆಂಟ್ ನ ತಗೊಳ್ಳೋದಕ್ಕೆ ಎಲ್ಲರೂ ಅಮೌಂಟ್ ನ ಶೇರ್ ಮಾಡಿನೇ ತಗೊಳ್ತಾ ಇರೋದು. ಇಷ್ಟು ದಿನ ಅವರು ಬೀದಿ ಸೈಡ್ ಅಲ್ಲಿ ಅಂಗಡಿನ ಹಾಕೊಳ್ತಾ ಇದ್ರಲ್ವಾ ಈ ಮೀನ್ ಮಾರಾಟ ಮಾಡೋದಕ್ಕೆ, ಆದ್ರೆ ಇನ್ಮೇಲೆ ಅವರು ಈ ಅಂಗಡಿಯಲ್ಲೇ ಸೇಲ್ ಎಲ್ಲ ಮಾಡ್ತಾರೆ. ಸರಿ ಅಂಗಡಿಗೆ ಏನಂತ ಹೆಸರಿಡೋಣ, ಏಸುನ್ ಆಮೇಲೆ 3 ಅತ್ತೆ ಅಂದ್ರು, ಈ ತರ ಇಡೋಣ ಹೆಸರು ತುಂಬಾ ಚೆನ್ನಾಗಿರತ್ತೆ. ಇನ್ಮೇಲೆ ನಾವು ಟೇಬಲ್ ಹಾಕೊಂಡು ಹೊರಗಡೆ ಕುತ್ಕೊಂಡು ಆ ಗಾಳಿ ಧೂಳಲ್ಲಿ ಊಟ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಒಳಗಡೆ ಕುತ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಊಟ ಮಾಡಬಹುದು ಅಂತ ಅಷ್ಟು ಸಂತೋಷವಾಗಿ ಮಾತಾಡ್ಕೊಳ್ತಾರೆ. ಇನ್ನು ಅವ್ರು ಇರೋ ಊರ್ ಬಿಟ್ಟು ಬಂದ್ರು, ಇನ್ ಈ ಊರಲ್ಲಿ ಒಂದು ಮನೆ ತಗೋಬೇಕಲ್ವಾ, ಮೀನ್ಸ್ ಇರೋದಕ್ಕೊಂದ್ ಜಾಗನ ನೋಡ್ಕೋಬೇಕಲ್ವಾ, ಅದರಿಂದ ಬೇರೆ ಒಂದು ಜಾಗಕ್ಕೆ ಬಂದಿದ್ದಾರೆ. ಅವ್ರ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿದಾರಲ್ಲ, ಅದೆಲ್ಲ ಇಳ್ಸೋ ಸೀನ್ ನ ತೋರಿಸ್ತಾರೆ. ಅಲ್ಲಿ ಅವ್ರ ಮಗ ಹೇಳ್ತಾನೆ, ಏನಮ್ಮ ಈ
ಊರಲ್ಲಿ ಯಾವಾಗ ನೋಡಿದ್ರು ಪ್ಲೇನ್ ಸೌಂಡ್ ಬರ್ತಾನೆ ಇದೆ, ಏರೋಪ್ಲೇನ್ ಗಳು ಹೋಗ್ತಾನೆ ಇದಾವೆ ಅಂದಾಗ ಹೀರೋಯಿನ್ ಹೇಳ್ತಾರೆ ಹೌದೌದು ಆತರ ಒಂದ್ ಏರೋಪ್ಲೇನ್ ಅಲ್ಲಿ ನಿಮ್ಮ ಅಕ್ಕ ಕೂಡ ಹೋಗ್ತಾ ಇರೋದನ್ನ ತರ ಹೇಳ್ತಾರೆ. ಆ ಕಡೆ ಇನ್ನೊಂದ್ ಕಡೆ ನಮ್ ಗುಮ್ಯಾಂಗ್ ಹೋಗ್ತಾ ಇರೋದನ್ನ ಕೂಡ ತೋರಿಸ್ತಾರೆ. ಅವಳಿಗೀಗ ಜಪಾನ್ಗೆ ಹೋಗಿ ಓದ್ತೀನಿ ಅಂತ ಒಂದ್ ಕಡೆ ಖುಷಿ ಇದ್ರೂನು ಅಪ್ಪ ಅಮ್ಮ ನನ್ಗೋಸ್ಕರ ಬೀದಿಗೆ ಬಂದ್ಬಿಟ್ರಲ್ಲ ಅಂತ ತುಂಬಾನೇ ಬೇಜಾರಾಗುತ್ತೆ. ಅವಳ ಕಣ್ಣಲ್ಲಿ ಇನ್ನಷ್ಟು ನೀರ್ ಬರ್ತಾ ಇರತ್ತೆ, ಅಳ್ತಾನೆ ಇರ್ತಾಳೆ. ಅವಳ ಕೈಯಲ್ಲಿ ದುಡ್ಡು ಬೇರೆ ಇರುತ್ತೆ, ಮನೆ ಮರಿ ದುಡ್ಡು ಕೊಟ್ಟಿದಾರಲ್ವಾ, ಅದ್ರಿಂದ ಅವಳು ಇಷ್ಟು ಬೇಜಾರ್ ಮಾಡ್ಕೊಂತಿರೋದು. ಎಲ್ಲಾರು ಅವಳನ್ನೇ ನೋಡ್ತಾ ಇರ್ತಾರೆ. ಹಿಂದ್ಗಡೆಯಿಂದ ಒಂದ್ ಚಿಕ್ಕ ಹುಡುಗ ಕೈ ಬಿಟ್ಬಿಟ್ಟು ತಗೋ ಬಿಸ್ಕೆಟ್ ತಗೋ ಅಳ್ಳಿದ್ ಸಾಕು ಅಂತ ಹೇಳಿ ಕೊಟ್ಟಾಗ ಅವಳು ಓಕೆ ತುಂಬಾ ಥ್ಯಾಂಕ್ಸ್ ಬಿಸ್ಕೆಟ್ಗೆ ಅಂತ ಅದನ್ನ ತಗೊಂಡು ಇನ್ನಷ್ಟು ಜೋರಾಗಿ ಅಳ್ತಾ ಇರ್ತಾಳೆ. ಈಗ 1988 ಅಲ್ಲಿ ನಡೆದಿರೋ ಒಂದ್ ಸೀನ್ ತೋರಿಸ್ತಾರೆ. ಅಂದ್ರೆ ಅವತ್ತು ಅವರು ಅಲ್ಲಿ ಸ್ಪೋರ್ಟ್ಸ್ ಡೇ ನಡೆಯುತ್ತೆ ಅಂತ ಹೇಳಿ ಕುತ್ಕೊಂಡು ವ್ಯಾಪಾರ ಎಲ್ಲ ಮಾಡಿದಾಗ ಕವಿತೆ ಬರೆಯೋ ಕಾಂಪಿಟೇಷನ್ ಒಂದು ನಡೀತಾ ಇತ್ತಲ್ವಾ, ಅವಾಗ ಹೀರೋಯಿನ್ ಕೂಡ ಸುಮ್ನೆ ಒಂದು ಕವಿತೆನ ಬರ್ದ್ ಕೊಟ್ಟಿರ್ತಾಳಲ್ವಾ, ಅದನ್ನ ಅವ್ರ ಅಮ್ಮ ಅವ್ರ ಫ್ರೆಂಡ್ ಗೊತ್ತಿಲ್ಲದೆ ಅಲ್ಲಿ ಮಕ್ಕಳೆಲ್ಲ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ರಲ್ವಾ ಕವಿತೆಗಳನ್ನ, ಇದನ್ನ ಕೂಡ ಎತ್ಕೊಂಡು ಹೋಗ್ಬಿಟ್ಟು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಈಗ ಆ ಕವಿತೆಗೆ ಫಸ್ಟ್ ಪ್ರೈಸ್ ಬಂದಿರೋದು, ಅಂದ್ರೆ ನಮ್ಮ ಏಸುನ್ ಬರ್ದಿರೋ ಕವಿತೆಗೆ ಫಸ್ಟ್ ಪ್ರೈಸ್ ಬಂದಿರೋದು. ಆ ವಿಷಯ ನಮ್ಮ ಏಸುನ್ಗೂ ಗೊತ್ತಿಲ್ಲ, ಈ ಕಡೆ ಇವ್ರಿಗೂ ಅದು ಗೊತ್ತಿಲ್ಲ. ಆದ್ರೆ ಒಳಗಡೆ ಇರೋ ಮ್ಯಾನೇಜ್ಮೆಂಟ್ ಅವರು ಯಾರಿ ಕವಿತೆನ ಬರ್ದಿದ್ದು ಫಸ್ಟ್ ಪ್ರೈಸ್ ಏನೋ ಬಂದಿದೆ, ಬಟ್ ಹೆಸರೇ ಹಾಕಿಲ್ವಲ್ಲ, ನಾನು ಯಾರನ್ನ ಹುಡ್ಕೊಂಡು ಹೋಗಿ ಬರ್ಲಿ ಅನ್ನೋ ತರ ಬೈತಾ ಇರ್ತಾರೆ. ಆದ್ರೆ ಇಲ್ಲಿ ನಮ್ ಯೇಸುನ್ಗೆ ಒಂದು ಹೊಸ ಲೈಫ್ ಅಂತಾನೆ ಹೇಳ್ಬೋದು. ಅಂದ್ರೆ ಇರೋ ಊರ್ನ ಬಿಟ್ಟು ಬಂದ್ರು, ಹೊಸ ಊರು ಹೊಸ ಮನೆ, ಇನ್ನ ಅವ್ರ ಜೀವನ ಹೆಂಗಿರುತ್ತೋ ನೋಡ್ಬೇಕು. ಅದೇ ತರ ಅವ್ರ ಮಗಳಿಗೆ ಕೂಡ ಹೊಸ ದೇಶ ಅಂತಾನೆ ಹೇಳ್ಬೇಕು. ಅಲ್ಲೋಗಿ ಅವಳಿಗಿನ್ನೇನೆಲ್ಲ ಆಗುತ್ತೆ, ಇವ್ರ ಲೈಫ್ ಯಾವ ತರ ಸಾಗುತ್ತೆ ಅಂತ ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮುಂದೆ ಬರೋ ಎಪಿಸೋಡ್ಸ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಅಂಡ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು.